ನನ್ನ ಹೆಸರು ದಿಗಂತ್. ನಾನು ಸ್ವಲ್ಪ ದಿನಗಳ ಹಿಂದೆ ಈ ಸಿಟಿಗೆ ನೌಕರಿಗಾಗಿ ಬಂದಿದ್ದೆ. ಈ ಸಿಟಿಯು ನನಗೆ ಹೊಸದಾಗಿರುವುದರ ಜೊತೆಗೆ ವಿಚಿತ್ರವೂ ಕೂಡ ಆಗಿತ್ತು. ಏಕೆ ವಿಚಿತ್ರವಾಗಿತ್ತೆಂದರೆ ಇಲ್ಲಿಯ ವಾತಾವರಣ ತುಂಬ ತೆರೆದ ಹಾಗಿತ್ತು. ನಾನು ಹಳ್ಳಿಯಲ್ಲಿ ಇದ್ದಿದ್ದರಿಂದ ಅಲ್ಲಿಯ ವಾತಾವರಣ ಮುಚ್ಚಿಕೊಂಡಂತೆ ಇತ್ತು. ನನಗೀಗ 27 ವರ್ಷ. ಆದರೆ ಇಲ್ಲಿಯವರೆಗೂ ನನ್ನ ಮದುವೆಯಾಗಿರಲಿಲ್ಲ. ನಾನು ನನ್ನ ಕುಟುಂಬದೊಂದಿಗೆ ಹಳ್ಳಿಯಲ್ಲಿ ಇರುತ್ತಿದ್ದೆ. ಆದರೆ ನನ್ನ ಓದೆಲ್ಲ ಮುಗಿದ ಮೇಲೆ ನಾನು ನೌಕರಿ ಮಾಡಲು ಸಿಟಿಗೆ ಬಂದೆ. ಏಕೆಂದರೆ ಪಟ್ಟಣದಲ್ಲಿ ನೌಕರಿ ಮಾಡುವುದೆಂದರೆ ಅದು ಬೇರೆಯ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಇಲ್ಲಿ ಒಂದು ಫ್ಲ್ಯಾಟ್ನಲ್ಲಿ ವಾಸವಾಗಿದ್ದೆ. ನಾನು ನೌಕರಿಗೆ ಸೇರಿ ಕೆಲವು ತಿಂಗಳುಗಳು ಕಳೆದಿತ್ತು. ಇಷ್ಟೊಂದು ಬೇಗ ನನ್ನ ಕಂಪನಿ ನನಗೆ ಫ್ಲ್ಯಾಟ್ ನೀಡುತ್ತಿರಲಿಲ್ಲ. ನಾನು ಒಂದು ಕಾಲೋನಿಯಲ್ಲಿ ವಾಸವಾಗಿದ್ದೆ. ಬೆಳಿಗ್ಗೆ ಕೆಲಸಕ್ಕೆ ಹೊರಡುತ್ತಿದ್ದೆ. ಸಂಜೆ 4ರ ಒಳಗೆ ಮನೆಗೆ ಬಂದು ತಲುಪುತ್ತಿದ್ದೆ. ಇಲ್ಲಿ ನಾನು ಕಾಲ ಕಳೆಯಲು ಕೆಲವೊಂದು ಗೆಳೆಯರನ್ನು ಸಂಪಾದಿಸಿಕೊಂಡಿದ್ದೆ. ನನಗೆ ಮತ್ತೊಬ್ಬ ಗೆಳೆಯನಿದ್ದ. ಅವನು ನನ್ನ ಜೊತೆ ನಮ್ಮ ಕಾಲೋನಿಯಲ್ಲಿ ಇರುತ್ತಿದ್ದನು. ಅವನು ಮದುವೆಯಾಗಿದ್ದನು. ಅವನು ನನ್ನ ಜೊತೆ ನೌಕರಿ ಮಾಡಲು ಹಳ್ಳಿಯಿಂದ ಬಂದಿದ್ದ. ಆದರೆ ಬರುವಾಗ ಅವನು ತನ್ನ ಹೆಂಡತಿ ಮತ್ತು ಮಗುವನ್ನು ತನ್ನ ಜೊತೆ ಕರೆದುಕೊಂಡು ಬಂದಿದ್ದನು. ನನ್ನ ಪೇರೆಂಟ್ಸ್ ಸಹ ನನ್ನ ಮದುವೆಯನ್ನು ಬೇಗ ಮಾಡಬೇಕೆಂದು ಅಂದುಕೊಂಡಿದ್ದರು. ಆದರೆ ನನಗೆ ಈಗಲೇ ಮದುವೆಯಾಗಲು ಇಷ್ಟವಿರಲಿಲ್ಲ. ನಾನು ಇನ್ನೂ ಸಂಪಾದಿಸಬೇಕು ಎಂದುಕೊಂಡಿದ್ದೆ. ಈ ಕಾಲೋನಿಯಲ್ಲಿ ನನಗೆ ಒಂದು ಹುಡುಗಿ ಪರಿಚಯವಾಗಿದ್ದಳು. ಅವಳು ತುಂಬ ಸುಂದರವಾಗಿದ್ದಳು. ಪ್ರಥಮ ನೋಟದಲ್ಲೇ ಅವಳನ್ನು ನೋಡಿ ನಾನು ಆಕರ್ಷಿತನಾಗಿದ್ದೆ. ಅವಳ ಹೆಸರು ಶ್ರುತಿ. ನಾನು ಪ್ರಥಮ ನೋಟದಲ್ಲಿ ಅವಳಿಗೆ ಮಾರು ಹೋಗಿ ಅವಳನ್ನು ಪಡೆಯಬೇಕು ಎಂದುಕೊಂಡಿದ್ದೆ. ಅವಳ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಆದರೆ ನಾನು ನನ್ನ ಕಾಲೋನಿಯಲ್ಲಿರುವ ಹುಡುಗನಿಂದ ಅವಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಪಡೆದುಕೊಂಡಿದ್ದೆ. ಅವಳು ಈ ಕಾಲೋನಿಯ ಫ್ಲ್ಯಾಟ್ನಲ್ಲಿ ಒಬ್ಬಳೇ ತನ್ನ ಅಮ್ಮನ ಜೊತೆಯಲ್ಲಿ ಇರುತ್ತಿದ್ದಳು. ಅವಳು ಇಲ್ಲಿಯ ಪಾರ್ಕಲ್ಲಿ ನನಗೆ ಸಿಕ್ಕಿದ್ದಳು. ಈ ಸಿಟಿಗೆ ಬಂದ ಮೇಲೆ ನನ್ನ ನೌಕರಿ ಸಹ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ನನ್ನ ಸಂಬಳದ ಅರ್ಧ ಭಾಗವನ್ನು ಊರಿಗೆ ಕಳುಹಿಸುತ್ತಿದ್ದೆ. ಇದರಿಂದ ನನ್ನ ಮನೆಯವರು ತುಂಬ ಖುಷಿಯಾದರು. ನನಗೊಬ್ಬಳು ತಂಗಿ ಇದ್ದಳು. ನಾನೇ ದೊಡ್ಡವನಾಗಿದ್ದೆ. ಮದುವೆ ಸಹ ಮೊದಲು ನನ್ನದೇ ಆಗಬೇಕಿತ್ತು. ನನ್ನ ಪೇರೆಂಟ್ಸ್ ನನಗೆ ನನ್ನ ಇಷ್ಟದ ಹುಡುಗಿಯನ್ನು ಮದುವೆಯಾಗಲು ಸ್ವಾತಂತ್ರ್ಯ ನೀಡಿದ್ದರು. ಯಾವ ಹುಡುಗಿ ಬೇಕೋ ಆ ಹುಡುಗಿಯನ್ನು ಮದುವೆಯಾಗಲು ನನಗೆ ಅನುಮತಿ ನೀಡಿದ್ದರು. ಅದರಿಂದ ನನಗೆ ನನ್ನ ಮದುವೆಗಾಗಿ ಯಾರಲ್ಲಿಯೂ ಪರ್ಮಿಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. 1 ತಿಂಗಳ ಗುರುತು ಪರಿಚಯದ ನಂತರ ಕ್ರಮೇಣ ನಮ್ಮಿಬ್ಬರಲ್ಲಿ ಒಂದು ಒಳ್ಳೆಯ ಸಂಬಂಧ ಮೂಡಿತ್ತು. ನಾವಿಬ್ಬರು ಒಬ್ಬರಿಗೊಬ್ಬರು ಚೆನ್ನಾಗಿ ಅರಿತುಕೊಂಡಿದ್ದೆವು. ಒಬ್ಬರನ್ನೊಬ್ಬರು ಈಗ ಪ್ರೀತಿ ಮಾಡುತ್ತಿದ್ದೆವು. ಶ್ರುತಿ ಇಷ್ಟು ಬೇಗ ನನ್ನನ್ನು ಪ್ರೀತಿಸುತ್ತಾಳೆ ಎಂದು ನನಗೆ ಅರ್ಥವಾಗಲಿಲ್ಲ. ನಾವಿಬ್ಬರೂ ಮದುವೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದೆವು. ನಾನು ಸಹ ಬೇಗ ಶ್ರುತಿಯನ್ನು ಮದುವೆ ಮಾಡಿಕೊಳ್ಳಲು ಬಯಸಿದ್ದೆ. ಏಕೆಂದರೆ ಅವಳು ತುಂಬ ಕಷ್ಟದ ಜೀವನವನ್ನು ನಡೆಸುತ್ತಿದ್ದಳು. ಅವಳು ತನ್ನ ಅನಾರೋಗ್ಯ ಪೀಡಿತ ಅಮ್ಮನ ಜೊತೆ ಇರುತ್ತಿದ್ದಳು. ಸ್ಕೂಲ್ನಲ್ಲಿ ಟೀಚಿಂಗ್ ಮಾಡುತ್ತಿದ್ದಳು. ಶ್ರುತಿಗೆ ಬಹುಶಃ ಒಬ್ಬರ ಆಸರೆಯ ಅವಶ್ಯಕತೆ ಇತ್ತು. ನಾನು ಅವಳಿಗೆ ಆಸರೆಯಾಗಲು ಬಯಸಿದ್ದೆ. ಅವಳು ಯಾರಿಂದಲೂ ಆಸರೆ ಬೇಡಲು ಹೆದರುತ್ತಿದ್ದಳು. 1 ವರ್ಷದ ಹಿಂದೆ ಅವಳ ಜೀವನದಲ್ಲಿ ಒಂದು ದುರ್ಘಟನೆ ನಡೆದಿತ್ತು. ನಾನು ಈಗ ಕುಮಾರನೇ ಆಗಿದ್ದೆ. ನನಗೊಬ್ಬಳು ಒಳ್ಳೆಯ ಲೈಫ್ ಪಾರ್ಟ್ನರ್ ಅವಶ್ಯಕತೆ ಇತ್ತು. ನನಗೆ ಶ್ರುತಿ ಇಷ್ಟವಾಗಿದ್ದಳು. ಆದರೆ ಈಗಾಗಲೇ ಒಂದು ಬಾರಿ ಅವಳ ಮದುವೆಯಾಗಿತ್ತು. ಅವಳ ಮದುವೆಯಾಗಿ 1 ವರ್ಷವಾದ ಮೇಲೆ ಅವಳ ಗಂಡ ಮರಣ ಹೊಂದಿದ್ದನು. ಅವಳ ಮಾವನ ಮನೆಯವರು ಅವಳನ್ನು ಮನೆಯಿಂದ ಹೊರಹಾಕಿದ್ದರು. ಮತ್ತೆ ಅವಳು ತನ್ನ ಅನಾರೋಗ್ಯ ಪೀಡಿತ ಅಮ್ಮನ ಜೊತೆ ತನ್ನ ಮನೆಗೆ ಹೋಗಿ ಇರತೊಡಗಿದಳು. ಈಗಂತೂ ಅವಳು ಜಾಬ್ ಮಾಡುತ್ತಿದ್ದಳು. ತನ್ನ ಅಮ್ಮನಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಳು. ಅವಳ ಗಂಡ ಸತ್ತ ನಂತರ ಅವಳ ಗಂಡನ ಮನೆಯವರು ಅವಳಿಗೆ ತುಂಬ ಹಿಂಸೆ ನೀಡಿದ್ದಾರೆ ಎಂದು ಹೇಳುತ್ತಿದ್ದಳು. ಅವರು ತುಂಬ ಆಸೆಬುರುಕರಾಗಿದ್ದರು. ಆದ್ದರಿಂದ ಅವಳು ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಲು ಬಯಸಿರಲಿಲ್ಲ. ಏಕೆಂದರೆ ಇನ್ನೊಂದು ಗಂಡನ ಮನೆಯವರು ಸಹ ಹೀಗೆ ಇರಬಹುದು ಅಂದುಕೊಂಡಳು. ಆದರೆ ನನ್ನ ಮನೆಯವರು ಆ ರೀತಿ ಇರಲಿಲ್ಲ. ಹೇಗಿದ್ದರೂ ನಾನು ಇಲ್ಲೇ ನೌಕರಿ ಮಾಡುತ್ತಿದ್ದೆ. ಅದರಿಂದ ಮದುವೆಯಾದ ನಂತರ ನನ್ನ ಹೆಂಡತಿಯ ಜೊತೆಗೆ ನಾನು ಇಲ್ಲೇ ಇರಬೇಕಾಗಿತ್ತು. ನಾನು ಶ್ರುತಿಯನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಅವಳೊಂದಿಗೆ ಮೀಟ್ ಆದಾಗ ಅವಳು ತುಂಬ ಬೇಜಾರಿನಲ್ಲಿದ್ದಳು. ತನ್ನ ಪರಿಸ್ಥಿತಿಯನ್ನು ಅಳುತ್ತಾ ನನಗೆ ಹೇಳುತ್ತಿದ್ದಳು. ಗಂಡಸಿನ ಒಂದು ಪ್ರಮುಖ ಕೊರತೆ ಏನೆಂದರೆ ಅವನು ಯಾವುದಾದರೂ ಒಂದು ಮಹಿಳೆ ಅಳುವುದನ್ನು ನೋಡಿದರೆ ಅವನು ಅದಕ್ಕೆ ಕಾರಣವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ ಮತ್ತು ಅವನು ಅವಳಿಗೆ ಸಹಾಯ ಮಾಡಲು ಸಾಧ್ಯವಾದರೂ ಸಾಧ್ಯವಾಗದೇ ಇದ್ದರೂ ಅವಶ್ಯವಾಗಿ ಅವಳ ಕಷ್ಟವನ್ನು ಅರಿಯುತ್ತಾನೆ. ಶ್ರುತಿ ತುಂಬ ಸುಂದರವಾಗಿದ್ದಳು. ಅವಳು ಹೇಳಿದಳು, ಈ ಜಗತ್ತು ತುಂಬ ಕ್ರೂರವಾಗಿದೆ. ನನ್ನ ಗಂಡ ಇಹಲೋಕವನ್ನು ತ್ಯಜಿಸಿದ್ದರು. ನಾನೀಗ ಒಬ್ಬಂಟಿಯಾಗಿದ್ದೇನೆ. ಒಬ್ಬರು ಅಮ್ಮ ಇದ್ದಾರೆ. ಅವಳು ಸಹ ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ಅವಳ ಔಷಧಿಗಾಗಿ ಮತ್ತು ನಮ್ಮ ಹೊಟ್ಟೆ ತುಂಬಿಸುವುದಕ್ಕಾಗಿ ನಾನು ಜಾಬ್ ಮಾಡಬೇಕಾಗಿದೆ. ನಾವಿಬ್ಬರು ತುಂಬ ಹೊತ್ತಿನವರೆಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದೆವು. ನಾವಿಬ್ಬರು ಮೊಬೈಲ್ ನಂಬರ್ ಸಹ ಶೇರ್ ಮಾಡಿಕೊಂಡಿದ್ದೆವು. ನಾವು ಒಮ್ಮೊಮ್ಮೆ ಫೋನ್ನಲ್ಲಿ ಮಾತನಾಡುತ್ತೇವೆ ಅಥವಾ ಮತ್ತೊಮ್ಮೆ ಸ್ವತಃ ಭೇಟಿಯಾಗುತ್ತೇವೆ. ಅವಳು ತನ್ನ ಗಂಡನ ಮನೆಯವರೊಂದಿಗೆ ಎಲ್ಲ ಸಂಬಂಧವನ್ನು ಕಡಿದುಕೊಂಡಿದ್ದಳು. ತನ್ನದೆಲ್ಲವನ್ನು ಬಿಟ್ಟು ತನ್ನ ಅಮ್ಮನನ್ನು ಕರೆದುಕೊಂಡು ಈ ಕಾಲೋನಿಗೆ ಬಂದಿದ್ದಳು. ಅವಳು ತನ್ನ ಹಿಂದಿನ ಜೀವನವನ್ನು ಮರೆಯಲು ಬಯಸಿದ್ದಾಳೆ. ಮೊದಲಿಗೆ ಅವಳ ಭೇಟಿ ಒಂದು ಪಾರ್ಕ್ನಲ್ಲಿ ಆಯಿತು. ನಾನು ಮಾತಿನಲ್ಲಿ ಅವಳಿಗೆ ಹೇಳಿದೆ,
ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಡುತ್ತೇನೆ. ಆಗ ಅವಳು ಬೇಡ ಎಂದು ಹೇಳಿದಳು. ಆಗ ನಾನು ಹೇಳಿದೆ, ನೀವು ಹೇಗೆ ಹೋಗುತ್ತೀರಿ ಎಂದು ಕೇಳಿದಾಗ ಅವಳು ಹೇಳಿದಳು, ನಾನು ಒಬ್ಬಂಟಿಯಲ್ಲ ಎಂದು ಒಮ್ಮೆ ಚಿಟಿಕೆ ಹೊಡೆದಳು. ಆಗ ತಕ್ಷಣ ಒಂದು ಗೋಲ್ಡನ್ ಬಣ್ಣದ ದೊಡ್ಡ ನಾಯಿ ಅವಳ ಬಳಿಗೆ ಓಡಿ ಬಂದಿತ್ತು. ನಾನು ಕೇಳಿದೆ, ಇದು ನಿಮ್ಮ ನಾಯಿನಾ? ಆಗ ಅವಳು ಹೇಳಿದಳು, ಇದು ನನ್ನ ನಾಯಿ. ನಿಮಗೆ ಇದನ್ನು ನೋಡಿ ಹೇಗೆ ಅನಿಸಿತು? ನಾನು ಹೇಳಿದೆ, ಹಾಂ, ಇದು ಚೆನ್ನಾಗಿಯೇನೋ ಇದೆ, ಆದರೆ ತುಂಬ ಡೇಂಜರ್ ಆಗಿದೆ ಎಂದಾಗ ಅವಳು ನನಗೆ ಹೇಳಿದಳು, ಹೌದು, ಇದು ತನ್ನ ಮಾಲೀಕನನ್ನು ಬಿಟ್ಟು ಯಾರಲ್ಲಿಯಾದರೂ ಜಗಳ ಮಾಡುತ್ತದೆ, ದಾಳಿಯೂ ಸಹ ಮಾಡುತ್ತದೆ. ಆದರೆ ನೀವು ಚಿಂತೆ ಮಾಡಬೇಡಿ, ಟಾಮಿ ತುಂಬ ಒಳ್ಳೆಯ ನಾಯಿ. ನಾನು ಕೇಳಿದೆ, ಇದರ ಹೆಸರು ಟಾಮಿನಾ ಎಂದಾಗ ಅವಳು ಹೇಳಿದಳು, ಹೌದು, ಇದರ ಹೆಸರು ಟಾಮಿ. ವಾಸ್ತವದಲ್ಲಿ ಇದು ನನ್ನ ಗಂಡನ ನಾಯಿ. ಅಮೆರಿಕದಿಂದ ಇದನ್ನು ಖರೀದಿ ಮಾಡಿ ತಂದಿದ್ದರು. ಅವರು ಇದನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರು ಇದನ್ನು ಯಾವಾಗಲೂ ತನ್ನ ಮಗನಂತೆ ಸಾಕಿದ್ದರು. ಆದ್ದರಿಂದ ಇದು ಅವರೊಂದಿಗೆ ಮನುಷ್ಯರಂತೆ ವ್ಯವಹಾರ ಮಾಡುತ್ತಿದ್ದು ಮತ್ತು ಅವರನ್ನು ತುಂಬ ಚೆನ್ನಾಗಿ ಅರಿತುಕೊಂಡಿತ್ತು. ಮದುವೆಗೂ ಮೊದಲು ನನಗೆ ಪ್ರಾಣಿಗಳೆಂದರೆ ತುಂಬ ಹೆದರಿಕೆಯಾಗುತ್ತಿತ್ತು. ಯಾವಾಗ ನಾನು ನನ್ನ ಗಂಡನ ಮನೆಗೆ ಮದುವೆಯಾಗಿ ಬಂದೆನೋ ಆಗ ನನಗೂ ಸಹ ಇದು ಇಷ್ಟವಾಯಿತು, ಏಕೆಂದರೆ ಇದು ಅಷ್ಟೊಂದು ಸುಂದರವಾಗಿತ್ತು. ಇದು ನನ್ನ ಗಂಡನ ಕೊನೆಯ ನೆನಪು ಎಂದು ತಿಳಿದುಕೋ. ನಾನು ನನ್ನ ಗಂಡನ ಮನೆಯಿಂದ ಇದನ್ನು ತೆಗೆದುಕೊಂಡು ಬಂದಿದ್ದೆ. ಇದು ಈಗ ನನ್ನ ಬಳಿ ಇರುತ್ತದೆ. ಯಾವಾಗಲೂ ತನ್ನ ಮಾಲೀಕನಂತೆ ನನ್ನನ್ನು ಇದು ಚೆನ್ನಾಗಿ ನೋಡಿಕೊಳ್ಳುತ್ತದೆ. ಇದು ಎಂದು ಅಪರಿಚಿತ ವ್ಯಕ್ತಿಯನ್ನು ನನ್ನ ಬಳಿ ಬರಲು ಬಿಡುವುದಿಲ್ಲ. ಯಾರಾದರೂ ನನಗೆ ಕೇಡನ್ನು ಮಾಡಲು ಪ್ರಯತ್ನಿಸಿದರೆ ಅವರ ಮೇಲೆ ಇದು ದಾಳಿ ಮಾಡುತ್ತದೆ. ಒಂದು ರೀತಿಯಲ್ಲಿ ಅದು ನನ್ನ ಬಾಡಿಗಾರ್ಡ್. ನನಗೆ ಇದರ ಜೊತೆ ಇರುವುದು ತುಂಬ ಇಷ್ಟವಾಗುತ್ತದೆ. ಈ ನಾಯಿಯನ್ನು ನನ್ನ ಗಂಡ 5 ಲಕ್ಷ ರೂಪಾಯಿ ನೀಡಿ ತೆಗೆದುಕೊಂಡು ಬಂದಿದ್ದರು. ಇದು ಯಾವುದೇ ಸಾಮಾನ್ಯ ಚಟುವಟಿಕೆಯನ್ನು ಮಾಡುವುದಿಲ್ಲ. ಒಂದು ವೇಳೆ ಈ ನಾಯಿ ಇನ್ನೂ ಯಂಗ್ ಆಗಿದ್ದರೆ ಅದರ ಬೆಲೆ ಇನ್ನೂ ಹೆಚ್ಚಿರುತ್ತಿತ್ತು. ನಾನು ಈ ನಾಯಿ ಮೇಲೆ ಕೈ ಆಡಿಸಲು ಪ್ರಯತ್ನಿಸಿದೆ. ಆಗ ಶ್ರುತಿ ಹೇಳಿದಳು, ಈಗ ಬೇಡ, ಈಗ ಇವನ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಆಗಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ಟಾಮಿ ತುಂಬ ಚಿಂತೆಗೊಳಗಾದಂತೆ ಕಾಣುತ್ತಾನೆ, ತುಂಬ ದುಃಖಿತನಾಗಿರುತ್ತಾನೆ. ತನ್ನ ಮಾಲೀಕನ ಮರಣವಾದ ಮೇಲೆ ನನ್ನೊಂದಿಗೆ ತುಂಬ ಸಿಟ್ಟು ಮಾಡುತ್ತಾನೆ. ಆದ್ದರಿಂದ ಇವನನ್ನು ಹೊರಗೆ ಪಾರ್ಕ್ನಲ್ಲಿ ತಿರುಗಾಡಿಸಲು ಕರೆದುಕೊಂಡು ಬರುತ್ತೇನೆ. ಅದರಿಂದಾದರೂ ಇವನು ಸಮಾಧಾನವಾಗಲಿ ಎಂದು. ನನಗೆ ಶ್ರುತಿಯ ಮಾತುಗಳು ತುಂಬ ವಿಚಿತ್ರವಾಗಿ ಕಂಡಿತ್ತು. ಅವಳು ಒಂದೇ ಸಮನೆ ಒಂದೇ ಉಸಿರಿಗೆ ಎಲ್ಲವನ್ನೂ ಹೇಳಿ ಮುಗಿಸಿದ್ದಳು. ಸದ್ಯ ಅವಳು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಂದ ಹೊರಟು ಹೋದಳು. ನಾನು ಇಡೀ ದಿನ ಅವಳ ಬಗ್ಗೆ ಯೋಚಿಸತೊಡಗಿದೆ. ತುಂಬ ಬಾರಿ ನನ್ನ ಮತ್ತು ಅವಳ ಭೇಟಿಯಾಗುತ್ತಿತ್ತು. ನಮ್ಮಿಬ್ಬರ ಪ್ರೀತಿಯ ಆಟ ಶುರುವಾಗಿತ್ತು. ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು. ಅನಂತರ ನಾವಿಬ್ಬರೂ ಮದುವೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದೆವು, ಏಕೆಂದರೆ ನಾನು ಶ್ರುತಿಗೆ ಆಸರೆಯಾಗಲು ಬಯಸಿದ್ದೆ. ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕೆಂದಿದ್ದೆ. ಅವಳ ಜೀವನದ ಕತೆ ತುಂಬ ವಿಚಿತ್ರವಾಗಿತ್ತು. ಅವಳು ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಳು. ಈಗ ಅವಳು ಇನ್ನೂ ಹೆಚ್ಚು ಕಷ್ಟಪಡುವುದು ನನ್ನಿಂದ ನೋಡಲಾಗಲಿಲ್ಲ. ನನಗೆ ಗೊತ್ತಿಲ್ಲ, ಅವಳೊಂದಿಗೆ ನಾನು ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ. ಅವಳಿಗೆ ಚಿಕ್ಕ ತೊಂದರೆಯಾದರೂ ನನಗೆ ಅದು ದೊಡ್ಡದೆನಿಸುತ್ತಿತ್ತು. ನಾನು ನನ್ನ ಪಾಲಕರೊಂದಿಗೆ ಇದರ ಬಗ್ಗೆ ಮಾತನಾಡಿದ್ದೆ. ಅವರಿಗೆ ಶ್ರುತಿಯ ಫೋಟೋ ಕಳುಹಿಸಿದ್ದೆ. ಅವರಿಗೆ ಶ್ರುತಿ ತುಂಬ ಇಷ್ಟವಾಗಿದ್ದಳು. ಅವರು ಶ್ರುತಿಯೊಂದಿಗೆ ಮದುವೆಯಾಗಲು ನನಗೆ ಅನುಮತಿ ಸಹ ನೀಡಿದ್ದರು. ನನ್ನ ಮನೆಯವರು ಶ್ರುತಿಯನ್ನು ನೋಡಿ ತುಂಬ ಖುಷಿಪಟ್ಟಿದ್ದರು. ಆದರೆ ನಾನು ಮೊದಲೇ ಶ್ರುತಿಯ ಮದುವೆಯಾಗಿತ್ತು ಮತ್ತು ಅವಳ ಗಂಡ ತೀರಿ ಹೋಗಿದ್ದಾನೆಂದು ಹೇಳಲಿಲ್ಲ. ಹಾಗೆ ಹೇಳಿದರೆ ಅವರು ಈ ಮದುವೆಗೆ ಒಪ್ಪಿಕೊಳ್ಳುತ್ತಿರಲಿಲ್ಲ. ಶ್ರುತಿಯು ತನ್ನ ಮೊದಲ ಗಂಡನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳು. ಅವಳದು ಲವ್ ಮ್ಯಾರೇಜ್ ಆಗಿತ್ತು. ಅವನ ಹೆಸರು ವಿನಾಯಕ್. ಶ್ರುತಿ ಹೇಳುತ್ತಿದ್ದಳು, ನನ್ನ ಪತಿ ತುಂಬ ಒಳ್ಳೆಯವರಾಗಿದ್ದರು. ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ನಾನು ಮೊದಲಿನಿಂದಲೂ ಶ್ರುತಿಯ ಮೇಲೆ ಫಿದಾ ಆಗಿದ್ದೆ. ಅವಳನ್ನು ನನ್ನ ಕಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದೆ, ಏಕೆಂದರೆ ಅವಳು ತನ್ನ ಸತ್ತ ಗಂಡನನ್ನು ಮರೆತು ನನ್ನೊಂದಿಗೆ ಹೊಸ ಜೀವನವನ್ನು ಶುರು ಮಾಡಲಿ ಎಂಬುದು ನನ್ನ ಆಸೆಯಾಗಿತ್ತು. ನಾನು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವಳ ಮನದಲ್ಲಿ ಉಂಟಾಗಲಿ ಎಂದುಕೊಳ್ಳುತ್ತಿದ್ದೆ. ನಾನು ಆದಷ್ಟು ಬೇಗ ಅವಳನ್ನು ಮದುವೆಯಾಗುವ ತರಾತುರಿಯಲ್ಲಿದ್ದೆ. ಅವಳ ಅಮ್ಮ ಸಹ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡಿದ್ದರು. ಅವಳಿಗೆ ತನ್ನ ಮಗಳ ಮದುವೆಯಿಂದ ಯಾವುದೇ ತೊಂದರೆ ಇರಲಿಲ್ಲ. ಅವಳಿಗೆ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಸಿಕ್ಕಿದ ಎಂದು ತುಂಬ ಖುಷಿಯಾದಳು. ಶ್ರುತಿ ಹೇಳುತ್ತಿದ್ದಳು, ನನ್ನ ಗಂಡ ಹೋದ ಮೇಲೆ ನಾನು ಇಷ್ಟೊಂದು ಖುಷಿಯಾಗಿರುತ್ತೇನೆಂದು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಆದರೆ ನಿಮ್ಮ ಜೊತೆ ಇದ್ದರೆ ನಾನು ತುಂಬ ಖುಷಿಯಾಗಿರುತ್ತೇನೆ ಎಂಬ ನಂಬಿಕೆ ನನಗೆ ಇದೆ. ಮುಂದಿನ ವಾರವೇ ನಾವು ಮದುವೆಯಾಗಬೇಕೆಂದು ನಿರ್ಧರಿಸಿದ್ದೆವು. ನನ್ನ ಅಪ್ಪ ಅಮ್ಮನಿಗೂ ನಾನು ಸಿಟಿಗೆ ಬರಲು ಹೇಳಿದ್ದೆ. ಆದರೆ ನನ್ನ ಪೇರೆಂಟ್ಸ್ ಶ್ರುತಿಯನ್ನು ಕರೆದುಕೊಂಡು ಹಳ್ಳಿಗೆ ಬರಲು ಹಠ ಹಿಡಿದಿದ್ದರು. ನನ್ನ ಮದುವೆ ಹಳ್ಳಿಯಲ್ಲೇ ನಡೆಯಬೇಕು ಎಂಬುದು ಅವರ ಆಸೆಯಾಗಿತ್ತು, ಏಕೆಂದರೆ ನಾನು ಅವರೊಬ್ಬನೇ ಮಗನಾಗಿದ್ದೆ. ಅವರು ನನ್ನ ಮದುವೆ ಮಾಡಿ ತಮ್ಮ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳ ಬಯಸಿದ್ದರು. ನಾನು ಶ್ರುತಿಗೆ ಇದರ ಬಗ್ಗೆ ಹೇಳಿದಾಗ ಅವಳು ನಯವಾಗಿ ಇದನ್ನು ತಿರಸ್ಕರಿಸಿದ್ದಳು ಮತ್ತು ಹೇಳಿದಳು, ದಿಗಂತ್, ನನ್ನ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವನು ಸಿಟಿಯಲ್ಲಿ ಇರುತ್ತಿದ್ದ.
ನಾನೆಂದಿಗೂ ಹಳ್ಳಿಗೆ ಹೋಗಲಿಲ್ಲ. ನನ್ನ ಇಡೀ ಜೀವನವನ್ನು ನಾನು ಸಿಟಿಯಲ್ಲೇ ಕಳೆದಿದ್ದೇನೆ. ನಾನೆಂದಿಗೂ ಹಳ್ಳಿಗೆ ಹೋಗುವುದಿಲ್ಲ. ಆಗ ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಅಪ್ಪ ಅಮ್ಮನ ಖುಷಿಗಾಗಿ ಅಲ್ಲಿ ಮದುವೆಯಾಗಲು ಬಯಸಿದ್ದೇನೆ. ಅವರ ಆಸೆ ಪೂರ್ಣಗೊಳ್ಳಲಿ ಎಂಬುದು ನನ್ನ ಆಸೆ. ಮದುವೆಯಾದ 1 ವಾರಕ್ಕೆ ನಾವು ಇಲ್ಲಿಗೆ ಮರಳಿ ಬರಬಹುದು. ಆಗ ಶ್ರುತಿ ಹೇಳಿದಳು, 1 ವಾರದಲ್ಲಿ ಇಲ್ಲಿ ಎಲ್ಲವೂ ಬದಲಾಗುತ್ತದೆ. ಅವಳು ಅಲ್ಲಿಗೆ ಹೋಗಲು ತಿರಸ್ಕರಿಸಿದ್ದಳು ಮತ್ತು ಹೇಳಿದಳು, ಮದುವೆ ಇಲ್ಲೇ ನಡೆಯುತ್ತದೆ. ನಾನು ಇದರ ಬಗ್ಗೆ ನನ್ನ ಅಪ್ಪ ಅಮ್ಮನಲ್ಲಿ ಹೇಳಿದಾಗ ಅವರು ಸಹ ಇದಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ನಾನು ಶ್ರುತಿಯ ಮಾತನ್ನು ಒಪ್ಪಿಕೊಂಡು ಕೋರ್ಟ್ನಲ್ಲಿ ಮದುವೆಯಾದೆ. ಆದರೆ ಇದಕ್ಕೆ ನನ್ನ ಪೇರೆಂಟ್ಸ್ ತುಂಬ ಸಿಟ್ಟು ಮಾಡಿಕೊಂಡಿದ್ದರು. ಏಕೆಂದರೆ ನಾನು ಅವರ ಒಬ್ಬನೇ ಮಗನಾಗಿದ್ದಾಗಲೂ ಅವರ ಎಲ್ಲ ಆಸೆಗೆ ತಣ್ಣೀರು ಎರಚಿದ್ದೆ. ಜೊತೆಗೆ ನನಗೆ ಒಬ್ಬಳು ತಂಗಿ ಸಹ ಇದ್ದಳು. ಅವಳು ನನ್ನ ಮದುವೆಯನ್ನು ನೋಡಲು ತುಂಬ ಇಷ್ಟಪಟ್ಟಿದ್ದಳು. ಅವಳು ಸಹ ಅಳುತ್ತಿದ್ದಳು. ನಾನು ನನ್ನ ಕುಟುಂಬದೊಂದಿಗೆ ಈ ರೀತಿ ಮಾಡಿದ್ದು ಸರಿಯಲ್ಲ. ನನಗೆ ತುಂಬ ನಾಚಿಕೆಯಾಯಿತು. ತುಂಬ ದಿನಗಳಿಂದ ನನ್ನ ಮನೆಯಿಂದ ಯಾವುದೇ ಕಾಲ್ ಸಹ ಬರಲಿಲ್ಲ. ಇದೆಲ್ಲವೂ ನಡೆದಿದ್ದು ಶ್ರುತಿ ನನ್ನ ಜೀವನದಲ್ಲಿ ಬಂದ ಮೇಲೆಯೇ. ಶ್ರುತಿ ತನ್ನ ಸಾಮಾನುಗಳೆಲ್ಲವನ್ನು ನನ್ನ ಫ್ಲ್ಯಾಟಿಗೆ ಶಿಫ್ಟ್ ಮಾಡಿದ್ದಳು. ಅವಳ ಅಮ್ಮ ತನ್ನ ದೊಡ್ಡ ಮಗನಲ್ಲಿಗೆ ಉಳಿದುಕೊಳ್ಳಲು ಹೋದಳು. ಮದುವೆ ನಂತರ ನಮ್ಮ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಈಗ ಶ್ರುತಿ ಹೇಳುತ್ತಿದ್ದಳು, ನನಗೆ ಒಬ್ಬ ಒಳ್ಳೆಯ ಲೈಫ್ ಪಾರ್ಟ್ನರ್ ದೊರೆಯುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿದೆ. ನಮ್ಮಿಬ್ಬರ ಜೀವನ ಸಿನಿಮಾ ಹೀರೋ ಹೀರೋಯಿನ್ ಥರ ನಡೆಯುತ್ತಿತ್ತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ. ಅವಳು ಟಾಮಿಯನ್ನು ಸಹ ತನ್ನ ಜೊತೆ ಕರೆದುಕೊಂಡು ಬಂದಿದ್ದಳು. ಅವನು ಸಹ ಈಗ ನನ್ನ ಫ್ಲ್ಯಾಟ್ನಲ್ಲಿ ಇರುತ್ತಿದ್ದ. ಮೊದಲು ನನಗೆ ನಾಯಿ ಎಂದರೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ನಾನು ಅದನ್ನು ಒಳಕ್ಕೆ ಕರೆದುಕೊಳ್ಳಲು ಬಯಸುತ್ತಿರಲಿಲ್ಲ ಮತ್ತು ಈ ನಾಯಿ ತುಂಬ ಖತರ್ನಾಕ್ ಇದೆ ಎಂದು ನನಗೆ ಅನಿಸಿತು. ಮನೆಯ ಹೊರಗೆ ಟಾಮಿ ಉಳಿದುಕೊಳ್ಳಲು ಮೊದಲೇ ಒಂದು ಜಾಗವನ್ನು ರೆಡಿ ಮಾಡಿದ್ದೆ. ಟಾಮಿ ನನ್ನ ಜೊತೆ ತುಂಬ ಕಂಫರ್ಟೇಬಲ್ ಆಗಿದ್ದನು. ಆದರೆ ಶ್ರುತಿಯ ಜೊತೆ ಕಂಫರ್ಟೇಬಲ್ ಆಗಿರುವಷ್ಟು ನನ್ನೊಂದಿಗೆ ಟಾಮಿ ಬೆರೆತಿರಲಿಲ್ಲ. ಶ್ರುತಿ ಹೇಳಿದಳು, ಯಾವಾಗ ನನ್ನ ಮೊದಲ ಪತಿ ಮರಣ ಹೊಂದಿದನೋ ಆಗಿನಿಂದ ಟಾಮಿ ತುಂಬ ಉದಾಸೀನವಾಗಿತ್ತು. ಟಾಮಿ ಅವರನ್ನು ತುಂಬ ನೆನಪು ಮಾಡಿಕೊಳ್ಳುತ್ತಿತ್ತು. ಏಕೆಂದರೆ ಅವನು ಇವನ ಮಾಲೀಕನಾಗಿದ್ದ. ಆಗ ಪ್ರಾಣಿಗಳಲ್ಲೂ ಸಹ ಫೀಲಿಂಗ್ಸ್ ಇರುತ್ತದೆ ಮತ್ತು ಕೆಲವೊಂದು ಪ್ರಾಣಿಗಳಲ್ಲಿ ಮನುಷ್ಯರ ಫೀಲಿಂಗ್ಸ್ ಸಹ ಇರುತ್ತದೆ. ಉದಾಹರಣೆಗೆ ನಾಯಿ, ಬೆಕ್ಕು, ಕುರಿ, ಮೇಕೆ ಗಳಂಥ ಪ್ರಾಣಿಗಳು ಮನುಷ್ಯರೊಂದಿಗೆ ಮೊದಲೇ ಅಟ್ಯಾಚ್ ಆಗಿರುತ್ತವೆ. ನನ್ನ ಮತ್ತು ಶ್ರುತಿಯ ಮದುವೆಯಾಗಿ ಕೇವಲ 1 ತಿಂಗಳು ಕಳೆದಿತ್ತು. ಆಗ ಆಕಸ್ಮಿಕವಾಗಿ ಶ್ರುತಿಯ ಆರೋಗ್ಯ ಕೆಟ್ಟಿತ್ತು. ನಾನು ಆಫೀಸ್ನಲ್ಲಿ ಇದ್ದೆ. ಪಕ್ಕದ ಮನೆಯವರಿಂದ ನನಗೆ ಫೋನ್ ಬಂದಿತ್ತು. ನಿಮ್ಮ ಮನೆಯ ನಾಯಿ ಜೋರಾಗಿ ಬೊಗಳುತ್ತಿದೆ. ಅದು ನಿರಂತರ ಬೊಗಳುತ್ತಿದೆ. ಅದು ಯಾವುದೋ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಕಾಣುತ್ತಿದೆ. ನೀವು ಸ್ವಲ್ಪ ನಿಮ್ಮ ಮನೆಗೆ ಬಂದು ಹೋಗಿ ನೋಡಿ. ಮನೆಯಲ್ಲಿ ಏನೋ ತೊಂದರೆ ಇದೆ ಎಂದು ನಾನು ತಕ್ಷಣ ಆಫೀಸ್ನಿಂದ ಮನೆಗೆ ಬಂದಿದ್ದೆ. ಮನೆಯೊಳಕ್ಕೆ ಬಂದು ನೋಡಿದಾಗ ನಾನು ದಂಗಾಗಿ ಹೋದೆ. ನನ್ನ ಹೆಂಡತಿ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಅದಕ್ಕಾಗಿ ಟಾಮಿ ಇಷ್ಟೊಂದು ಜೋರಾಗಿ ಕೂಗುತ್ತಿದ್ದನು. ತಕ್ಷಣ ನಾನು ಶ್ರುತಿಯನ್ನು ನನ್ನ ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆ. ಆಗ ಡಾಕ್ಟರ್ ನನಗೆ ತುಂಬ ಒಳ್ಳೆಯ ಸಮಾಚಾರವನ್ನು ಹೇಳಿದರು. ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ. ಇದರಿಂದ ನನಗೆ ತುಂಬ ಖುಷಿಯಾಯಿತು. ಎಲ್ಲಕ್ಕೂ ಮೊದಲು ನಾನು ಕಾಲ್ ಮಾಡಿ ಇದರ ಬಗ್ಗೆ ನನ್ನ ಅಪ್ಪ ಅಮ್ಮನಿಗೆ ಹೇಳಿದ್ದೆ. ನನ್ನ ಮಾತನ್ನು ಕೇಳಿ ಅವರಿಗೆ ನಮ್ಮ ಮೇಲಿರುವ ಸಿಟ್ಟು ಸ್ವಲ್ಪ ಕಡಿಮೆಯಾಗಿತ್ತು. ಇಲ್ಲ ಅಂದಿದ್ದರೆ ನಾನು ಸಿಟಿಯ ಹುಡುಗಿಯನ್ನು ಮದುವೆಯಾಗಿ ಸಿಟಿಯವನೇ ಆಗಿದ್ದೇನೆ ಎಂದು ಅವರಿಗೆ ಅನಿಸುತ್ತಿತ್ತು. ಆದರೆ ಕೇವಲ ನಮ್ಮ ಮದುವೆಯಾಗಿ 1 ತಿಂಗಳು ಮಾತ್ರ ಆಗಿತ್ತು. ಆದರೆ ನಮಗೆ ಬೇಗ ಖುಷಿ ಸಮಾಚಾರ ದೊರೆತಿತ್ತು. ನಾವಿಬ್ಬರು ತುಂಬ ಖುಷಿಯಾದೆವು. ನಾನು ಆಸ್ಪತ್ರೆಯಿಂದ ಶ್ರುತಿಯನ್ನು ಮನೆಗೆ ಕರೆದುಕೊಂಡು ಬಂದಾಗ ಟಾಮಿ ಜೋರಾಗಿ ಬೊಗಳುತ್ತಿದ್ದನು. ಪದೇ ಪದೇ ಆ ರೀತಿ ಮಾಡುತ್ತಿದ್ದಾಗ ಶ್ರುತಿ ಹೇಳಿದಳು, ಟಾಮಿ, ನಾನು ಈಗ ಬಂದಿದ್ದೇನೆ. ಎಲ್ಲವೂ ಸರಿಯಾಗಿದೆ. ನಾನು ಅವಳಿಗೆ ಹೇಳಿದೆ, ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಅವನು ಇದೇ ರೀತಿ ಬೊಗಳುತ್ತಿದ್ದ. ಅದಕ್ಕಾಗಿ ಪಕ್ಕದ ಫ್ಲ್ಯಾಟ್ನವರು ಫೋನ್ ಮಾಡಿ ನನಗೆ ತಿಳಿಸಿದರು. ಆಗ ನಾನು ಮನೆಗೆ ಬಂದೆ. ಇಲ್ಲಾಂದರೆ ನಾನು ತುಂಬ ಇಂಪಾರ್ಟೆಂಟ್ ಮೀಟಿಂಗಿಗೆ ಹೋಗುವವನಿದ್ದೆ. ಒಂದು ವೇಳೆ ನಾನು ಮೀಟಿಂಗ್ಗೆ ಹೋಗಿದ್ದರೆ ಸಂಜೆಯೇ ಮನೆಗೆ ಮರಳಿ ಬರುತ್ತಿದ್ದೆ. ನಿಜವಾಗ್ಲೂ ಅದು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದೆ. ಇಂದು ಇದರಿಂದಾಗಿ ನಿನ್ನ ಜೀವ ಉಳಿಯಿತು. ಆದರೆ ಟಾಮಿ ಈಗಲೂ ಜೋರಾಗಿ ಕೂಗಿಕೊಳ್ಳುತ್ತಿದ್ದನು. ಆಗ ನಾನು ಶ್ರುತಿಗೆ ಕೇಳಿದೆ, ಈಗಲೂ ಇದು ಏನು ಹೇಳುತ್ತಿದೆ? ಆಗ ಅವಳು ಹೇಳಿದಳು, ನನಗೊಂದು ಅರ್ಥವಾಗುತ್ತಿಲ್ಲ. ಇದಕ್ಕೆ ಹಸಿವಾಗಿರಬೇಕೇನೋ ಎಂದು. ಶ್ರುತಿ ಟಾಮಿಗೆ ಊಟ ತರಲು ಒಳಗೆ ಹೋದಳು. ಆದರೆ ಟಾಮಿ ಈಗಲೂ ಬೊಗಳುವುದನ್ನು ನಿಲ್ಲಿಸಲಿಲ್ಲ. ಈಗ ಶ್ರುತಿಗಂತೂ ತುಂಬ ಕೋಪ ಬಂದಿತ್ತು. ಆಗ ಹೇಳಿದಳು, ಟಾಮಿ, ನನ್ನ ಆರೋಗ್ಯ ಸರಿಯಾಗಿಲ್ಲ. ನಿನಗೇನು ಬೇಕೋ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಒಮ್ಮೊಮ್ಮೆ ನಾನು ಸಹ ತುಂಬ ತೊಂದರೆಗೊಳಗಾಗುತ್ತಿದ್ದೆ. ಏಕೆಂದರೆ ಟಾಮಿ ತುಂಬ ಬೊಗಳುತ್ತಿದ್ದನು. ಒಂದು ದಿನ ನಾನು ನನ್ನ ಪತ್ನಿಯನ್ನು ನನ್ನ ಬಳಿ ಕುಳ್ಳಿರಿಸಿಕೊಂಡು ಹೇಳಿದೆ, ನೋಡು ಶ್ರುತಿ, ನಿನ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು. ಅವಳ ಕಡೆ ಧ್ಯಾನ ನೀಡುತ್ತಾ ಅವಳನ್ನು ನೋಡಿದೆ. ಈಗ ಅವಳು ತುಂಬ ಖುಷಿಯಾಗಿದ್ದಳು. ಕೇಳಿದಳು, ಹೇಳು, ಏನಾಗಬೇಕು? ಈಗ ನಮ್ಮ ಮನೆಗೆ ಒಂದು ಮಗು ಸಹ ಬರುತ್ತಿದೆ. ಇದು ಒಂದು ಪ್ರಾಣಿ. ಯಾರಿಗೆ ಗೊತ್ತು
ಇದು ಯಾವಾಗ ಏನು ಮಾಡುತ್ತದೆ ಎಂದು. ಮನೆಯಲ್ಲಿ ಒಂದು ಮಗುವಿದ್ದರೆ ಜೊತೆಗೆ ಈ ನಾಯಿಯನ್ನು ಈ ಮನೆಯಲ್ಲಿಟ್ಟುಕೊಂಡರೆ ನನಗಂತೂ ತುಂಬ ಚಿಂತೆ ಕಾಡುತ್ತಿದೆ. ನಾನು ಎಷ್ಟು ಹೊತ್ತು ಮನೆಯಿಂದ ಹೊರಗೆ ಇರುತ್ತೇನೆಯೋ ಆಗಲೆಲ್ಲ ನನಗೆ ಮನೆಯ ಚಿಂತೆ ಕಾಡುತ್ತಾ ಇರುತ್ತದೆ. ಒಂದು ವೇಳೆ ನೀನು ಮನೆಯ ಕೆಲಸದಲ್ಲಿ ಬ್ಯುಸಿ ಇದ್ದರೆ, ಆಗ ಟಾಮಿ ಮಗುವಿಗೆ ಏನಾದರೂ ಮಾಡಿದರೆ? ಆಗ ಶ್ರುತಿ ನನ್ನ ಕಡೆ ನೋಡುತ್ತಾ ಹೇಳಿದಳು, ಇಲ್ಲ ಇಲ್ಲ, ಟಾಮಿ ಎಂದೂ ಆ ರೀತಿ ಮಾಡುವುದಿಲ್ಲ. ನಿನಗೆ ಗೊತ್ತಿಲ್ಲ, ಅದು ಸಾಕಿದ ನಾಯಿ. ಅದು ಎಂದೂ ಆ ರೀತಿ ಮಾಡುವುದಿಲ್ಲ. ಒಮ್ಮೆ ನಮ್ಮ ಮನೆಗೆ ಕೆಲವು ಸಂಬಂಧಿಕರು ಉಳಿದುಕೊಳ್ಳಲು ಬಂದಿದ್ದರು. ಅವರು ಸರಿಸುಮಾರು 15 ದಿನಗಳವರೆಗೆ ನಮ್ಮ ಮನೆಯಲ್ಲೇ ಇದ್ದರು. ಅವರ ಜೊತೆ ಮಕ್ಕಳು ಸಹ ಇದ್ದರು. ಆಗಲೂ ಅದು ಯಾರಿಗೂ ಏನೂ ಮಾಡಿರಲಿಲ್ಲ. ಆಗ ನಾನು ಹೇಳಿದೆ, ನೋಡು ಶ್ರುತಿ, ಪ್ರಾಣಿಯನ್ನು ನಂಬಲು ಸಾಧ್ಯವಿಲ್ಲ. ಇದು ನಿನ್ನ ಕಡೆ ನೋಡಿ ಬೊಗಳುತ್ತದೆ. ಅದರಲ್ಲೂ ವಿಶೇಷವಾಗಿ ನಿನ್ನ ಹೊಟ್ಟೆಯನ್ನೇ ನೋಡಿ ಬೊಗಳುತ್ತಿದೆ ಎಂದು ನಾನು ನೋಟ್ ಮಾಡಿದ್ದೇನೆ. ಇದು ಏನೋ ಹೇಳಬೇಕೆಂದುಕೊಂಡಿದೆ ಎಂದು ನನಗನಿಸುತ್ತಿದೆ. ಬಹುಶಃ ಈಗಲೇ ಟಾಮಿ ನಮ್ಮ ಮಗುವನ್ನು ದ್ವೇಷ ಮಾಡುತ್ತಿದೆ ಎಂದು ಅನಿಸುತ್ತಿದೆ. ಶ್ರುತಿಗೆ ಆಕಸ್ಮಿಕವಾಗಿ ಸಿಟ್ಟು ಬಂದಿತ್ತು ಮತ್ತು ಹೇಳಿದಳು, ಇಲ್ಲ ಇಲ್ಲ, ಆ ರೀತಿ ಏನೂ ಇಲ್ಲ. ಅದಕ್ಕೇನು ಗೊತ್ತು ನಾನು ಅಮ್ಮನಾಗುತ್ತಿದ್ದೇನೆ ಎಂದು? ಅದು ಒಂದು ಪ್ರಾಣಿ. ನೀನು ಎಂಥ ಮೂರ್ಖತನದ ಮಾತನಾಡುತ್ತಿದ್ದೀಯಾ? ನಾನು ನಿಮ್ಮಲ್ಲಿ ಹೇಳಿದ್ನಲ್ಲ, ಇದು ನನ್ನ ಮೊದಲ ಪತಿಯ ಕೊನೆಯ ನೆನಪು ಎಂದು. ನಾನು ನನ್ನ ಮೊದಲ ಪತಿಯ ನೆನಪನ್ನು ಸ್ವತಃ ದೂರ ಮಾಡಲು ಬಯಸುವುದಿಲ್ಲ. ಆಗ ನಾನು ಹೇಳಿದೆ, ಈಗ ನಾನು ನಿನ್ನ ಮೊದಲ ಪತಿಯ ಯಾವುದೇ ನೆನಪನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಪದೇ ಪದೇ ನಿನ್ನ ಮೊದಲ ಪತಿಯ ಕೊನೆಯ ನೆನಪು ಎಂದು ಹೇಳುತ್ತಿದ್ದರೆ ಅದು ನನಗೂ ಇಷ್ಟವಾಗುವುದಿಲ್ಲ. ಏಕೆಂದರೆ ನಾವು ಯಾರನ್ನು ಹೆಚ್ಚು ಪ್ರೀತಿಸುತ್ತೇವೋ ಅವರ ನೆನಪುಗಳನ್ನು ಮಾತ್ರ ಚೆನ್ನಾಗಿ ರಕ್ಷಿಸಿಕೊಂಡು ಬಂದಿರುತ್ತೇವೆ. ಆಗ ಅವಳು ಹೇಳಿದಳು, ದಿಗಂತ್, ನಾನೆಂದೂ ನಿಮ್ಮಲ್ಲಿ ಸುಳ್ಳು ಹೇಳಲಿಲ್ಲ. ನಾನು ನನ್ನ ಮೊದಲ ಪತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವರೊಂದಿಗೆ ನನ್ನ ಲವ್ ಮ್ಯಾರೇಜ್ ಆಗಿತ್ತು ಮತ್ತು ಯಾವಾಗಲೂ ಪ್ರೀತಿ ಮಾಡುತ್ತಾ ಇರುತ್ತೇನೆ. ಅವರೀಗ ಈ ಪ್ರಪಂಚದಲ್ಲಿ ಇಲ್ಲ. ಈಗ ನಿಮಗೆ ಏನು ಬೇಕು? ನಾನು ಅವರನ್ನು ದ್ವೇಷ ಮಾಡಲೇ? ನಾನು ಅವರನ್ನು ದ್ವೇಷ ಮಾಡುತ್ತೇನೆಂದರೆ ನಿಮ್ಮನ್ನು ಕೂಡ ದ್ವೇಷ ಮಾಡಬಲ್ಲೆ. ಶ್ರುತಿಯ ಈ ಮಾತಿನ ಮೇಲೆ ನನಗೆ ತುಂಬ ಸಿಟ್ಟು ಬಂದಿತ್ತು. ನಾನು ಹೇಳಿದೆ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಎಷ್ಟೆಂದರೆ ಬಹುಶಃ ನಿನ್ನ ಮೊದಲ ಪತಿಯೂ ಸಹ ಅಷ್ಟೊಂದು ನಿನ್ನನ್ನು ಪ್ರೀತಿ ಮಾಡಲಿಕ್ಕೆ ಇಲ್ಲ. ನಾನು ಈಗ ನಿನ್ನ ಜೀವನದಲ್ಲಿದ್ದೇನೆ. ನಾನೆಂದೂ ನಿನ್ನ ಮುಂದೆ ಬೇರೆ ಹುಡುಗಿಯ ಬಗ್ಗೆ ಮಾತನಾಡಲಿಲ್ಲ ಮತ್ತು ನಾನು ಯಾವುದೇ ಬೇರೆ ಹುಡುಗಿಯನ್ನು ಇಲ್ಲಿಯವರೆಗೆ ಇಷ್ಟಪಟ್ಟಿಲ್ಲ. ಆದರೆ ನಿನ್ನನ್ನು ನೋಡುತ್ತಿದ್ದಂತೆ ನಾನು ನಿನ್ನಲ್ಲಿ ಫಿದಾ ಆಗಿ ಹೋಗಿದ್ದೆ. ನೀನು ಸಹ ನನ್ನನ್ನು ನೋಡಿ ನನ್ನಲ್ಲಿ ಫಿದಾ ಆಗಿದ್ದೆ, ನನ್ನನ್ನು ಪ್ರೀತಿ ಮಾಡತೊಡಗಿದ್ದೆ. ಆಗ ಅವಳು ಹೇಳಿದಳು, ನೀನು ನನ್ನೊಂದಿಗೆ ಏಕೆ ಜಗಳವಾಡುತ್ತಿದ್ದೀಯಾ? ಆಗ ನಾನು ಹೇಳಿದೆ, ನನಗೆ ನಿನ್ನೊಂದಿಗೆ ಜಗಳವಾಡಲು ಇಷ್ಟವಿಲ್ಲ, ಅಷ್ಟೇ. ಈ ನಾಯಿಯನ್ನು ಈ ಮನೆಯಿಂದ ಹೊರಹಾಕು. ಇಲ್ಲ, ನಾನು ಇದನ್ನು ಹೊರಕ್ಕೆ ಹಾಕಲು ಸಾಧ್ಯವಿಲ್ಲ. ನಾನು ಇದನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಟರೂ ಇದು ಪುನಃ ನನ್ನ ಬಳಿ ಬಂದೇ ಬರುತ್ತದೆ. ಇದು ಯಾವುದೇ ಸಾಮಾನ್ಯ ನಾಯಿಯಲ್ಲ. ಇದನ್ನು 5 ಲಕ್ಷ ನೀಡಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ಈ ನಾಯಿಯನ್ನು ಯಾರಾದರೂ ಕಳ್ಳತನ ಮಾಡಬಹುದು. ಇಂಥ ನಾಯಿಯನ್ನು ಎಲ್ಲ ಜಾಗದಲ್ಲೂ ನೋಡಲು ಸಾಧ್ಯವಿಲ್ಲ. ಇಂಥ ನಾಯಿಗಳು ಕೇವಲ ವಿದೇಶದಲ್ಲಿ ಮಾತ್ರ ನೋಡಲು ಸಿಗುತ್ತವೆ. ಒಂದು ವೇಳೆ ಯಾರಾದರೂ ಇದನ್ನು ಕಳ್ಳತನ ಮಾಡಿದರೆ ಅವರು ಮರಳಿ ಕಳಿಸುವುದಿಲ್ಲ. ಆಗ ನಾನು ಹೇಳಿದೆ, ಹಾಗಾದರೆ ಇದನ್ನು ಮಾರಿಬಿಡೋಣ. ಈ ಮಾತಿಗೆ ಶ್ರುತಿಯು ತುಂಬ ದುಃಖಿತಳಾದಳು. ಅವಳು ಹೇಳಿದಳು, ಇಲ್ಲ, ಮೊದಲೇ ಇವನು ತುಂಬ ಉದಾಸೀನನಾಗಿದ್ದಾನೆ. ಏಕೆಂದರೆ ಇವನ ಯಜಮಾನ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆ. ನಾನೊಬ್ಬಳೇ ಇವನ ಜೊತೆಗಿದ್ದೇನೆ. ನಾನು ಇದರ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳದಷ್ಟು ಕೆಟ್ಟ ಮನುಷ್ಯಳಲ್ಲ. ಆ ಫೀಲಿಂಗ್ಸ್ ಒಂದು ಪ್ರಾಣಿಯದ್ದೇ ಆಗಿರಲಿ ಅಥವಾ ಬೇರೆ ಯಾರದೇ ಆಗಿರಲಿ, ಮತ್ತು ನಾನು ನಿಮ್ಮಿಂದಲೂ ಸಹ ಇದನ್ನೇ ಬಯಸುತ್ತೇನೆ. ನಾನು ನನ್ನ ಹೆಂಡತಿಯ ಮುಂದೆ ಈಗ ಮರ್ಯಾದೆಯಿಂದ ತಲೆ ತಗ್ಗಿಸಿದೆ. ನಾನು ಸಹ ಅವಳಿಗೆ ಮೊದಲೇ ಹೇಳಿದ್ದೆ, ನಾನೊಬ್ಬ ಮೃದು ಹೃದಯದ ಒಳ್ಳೆಯ ವ್ಯಕ್ತಿ ಎಂದು. ಆದರೆ ವಾಸ್ತವದಲ್ಲಿ ನಾನು ಹಾಗೆ ಇರಲಿಲ್ಲ. ಈಗ ನಾನು ಏನು ಮಾಡದವನಾಗಿದ್ದೆ. ನಾನು ಸುಮ್ಮನಾದೆ. ಹೀಗೆ ದಿನಗಳು ಉರುಳಿದವು. ಆ ನಾಯಿ ಶ್ರುತಿಯ ಹೊಟ್ಟೆಯನ್ನು ನೋಡುತ್ತಾ ಜೋರಾಗಿ ಬೊಗಳುತ್ತಿತ್ತು. ಈಗ ಶ್ರುತಿಯು ಸಹ ಇದನ್ನು ನೋಟ್ ಮಾಡಲು ಶುರು ಮಾಡಿದ್ದಳು. ಅವಳು ಅದರಿಂದ ತುಂಬ ದೂರ ಇರುತ್ತಿದ್ದಳು. ನನಗೆ ಹೇಳುತ್ತಿದ್ದಳು, ನೀವು ಈ ನಾಯಿಗೆ ಊಟ ಕೊಡಿ. ನನಗೂ ನಾಯಿಯನ್ನು ನೋಡಿ ತುಂಬ ಹೆದರಿಕೆಯಾಗುತ್ತಿತ್ತು. ನನ್ನನ್ನು ಸಹ ಕಚ್ಚಿ ತಿನ್ನಲು ಅದು ನನ್ನ ಮೇಲೆ ಹಾರುತ್ತದೆ ಎಂದು ಅನಿಸುತ್ತಿತ್ತು. ಈಗ ನನ್ನ ಮೇಲೆ ದಾಳಿ ಮಾಡಬಹುದು. ಒಂದು ರಾತ್ರಿ ನನ್ನ ಹೆಂಡತಿ ನನ್ನ ಸರಿಸಮ ಮಲಗಿದ್ದಳು. ಅವಳು ನಿದ್ದೆಯಲ್ಲಿ ಏನೋ ಬಡಬಡಿಸುತ್ತಿದ್ದಳು. ವಾಸ್ತವದಲ್ಲಿ ಅವಳು ನಿದ್ದೆಯಲ್ಲಿ ಇದ್ದಳು. ಆದರೆ ಅವಳು ನಿದ್ದೆಯಲ್ಲಿ ಕನವರಿಸುತ್ತಿರುವ ಹೆಸರು ತನ್ನ ಮೊದಲ ಗಂಡನದ್ದಾಗಿತ್ತು. ಅವಳು ದೀರ್ಘ ನಿದ್ದೆಯಲ್ಲಿದ್ದಳು ಮತ್ತು ಹೇಳುತ್ತಿದ್ದಳು, ನಾನು ನಿಮ್ಮ ಬಳಿ ಬರಲು ಬಯಸಿದ್ದೇನೆ. ನಿಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ. ನೀವು ಇಷ್ಟು ಬೇಗ ನನ್ನನ್ನು ಏಕೆ ಬಿಟ್ಟು ಹೋದಿರಿ? ನಾನು ಅವಳ ಮಾತನ್ನು ಕೇಳಿ ಎದ್ದು ಕುಳಿತಿದ್ದೆ. ಅವಳ ಮಾತಿನ ಮೇಲೆ ಲಕ್ಷ್ಯ ವಹಿಸಿದೆ. ನನಗೆ ಅವಳ ಮಾತು ಕೇಳಿ ತುಂಬ ಕೋಪ ಬಂತು. ಏಕೆಂದರೆ ಯಾವ ಪತಿಯೂ ತನ್ನ ಹೆಂಡತಿಯ ಬಾಯಿಂದ ಇನ್ನೊಂದು ಗಂಡಸಿನ ಹೆಸರನ್ನು ಕೇಳಲು ತಯಾರಿರುವುದಿಲ್ಲ. ಆದರೆ ಇವಳು ಈಗಲೂ ತನ್ನ ಗಂಡನನ್ನು ಪ್ರೀತಿಸುತ್ತಿದ್ದಳು. ಈಗಲೂ ಅವಳು ಅವನ ಹುಚ್ಚಿಯಾಗಿದ್ದಳು. ಅವರನ್ನು ಇಲ್ಲಿಯವರೆಗೂ ಮರೆತೇ ಇರಲಿಲ್ಲ. ಒಂದು ದಿನ ನಾನು ಅವಳಲ್ಲಿ ಕೇಳಿದೆ, ನೀನು ನನ್ನನ್ನು ಏಕೆ ಮದುವೆಯಾದೆ? ಆಗ ಅವಳು ಹೇಳಿದಳು,
ಏಕೆಂದರೆ ನೀವು ಒಬ್ಬ ಒಳ್ಳೆಯ ಮನುಷ್ಯನೆಂದು ನಾನು ನಿಮ್ಮನ್ನು ಮದುವೆಯಾದೆ. ಏಕೆಂದರೆ ನೀವು ಒಬ್ಬ ಒಳ್ಳೆಯ ಮನುಷ್ಯನೆಂದು ನಾನು ನಿಮ್ಮನ್ನು ಮದುವೆಯಾದೆ. ಆಗ ನಾನು ಕೇಳಿದೆ, ಹಾಗೇಕೆ? ನಾನು ಕೇವಲ ಒಳ್ಳೆಯವನೆಂದೇ ನೀನು ನನ್ನನ್ನು ಮದುವೆಯಾದೆಯಾ? ನೀನು ನನ್ನನ್ನು ಇಷ್ಟಪಡುತ್ತಿಲ್ಲವೇ ಎಂದಾಗ ಅವಳು ಹೇಳಿದಳು, ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ. ನಾನು ನಿಮ್ಮನ್ನು ಇಷ್ಟಪಡದಿರಲು ಹೇಗೆ ಸಾಧ್ಯ? ಈ ಸಂದರ್ಭದಲ್ಲಿ ನೀವು ನನಗೆ ಆಸರೆಯಾದಿರಿ. ನಿಮ್ಮ ಪ್ರೀತಿಯು ನನಗೆ ಆಸರೆಯಾಯಿತು. ನಾನು ಕಷ್ಟದಲ್ಲಿದ್ದಾಗ ನೀವು ನನಗೆ ಸಿಗದಿದ್ದರೆ ನಾನು ನನ್ನ ಗಂಡನ ನೆನಪಿನಲ್ಲೇ ಕೊರಗಿ ಕೊರಗಿ ಸತ್ತು ಹೋಗುತ್ತಿದ್ದೆ. ನನಗೆ ನನ್ನ ಪತ್ನಿಯ ಈ ಎಲ್ಲ ಮಾತುಗಳಿಂದ ತುಂಬ ಕೋಪ ಬರುತ್ತಿತ್ತು. ಇದರರ್ಥ ಅವಳು ನನ್ನನ್ನು ಕೇವಲ ಆಸರೆಗಾಗಿ ಇಟ್ಟುಕೊಂಡಿದ್ದಳು, ಆದರೆ ಅವಳು ನನ್ನನ್ನು ಪ್ರೀತಿ ಮಾಡುತ್ತಿರಲಿಲ್ಲ. ಒಂದು ದಿನ ನನಗೆ ನನ್ನ ಪತ್ನಿಯ ಮೇಲೆ ತುಂಬ ಸಿಟ್ಟು ಬಂದಿತ್ತು. ನಾನು ಅವಳಿಗೆ ಹೇಳಿದೆ, ನೋಡು, ನಾನು ನಿನ್ನಲ್ಲಿ ಸುಳ್ಳು ಹೇಳಿದೆ. ನನಗೆ ಒಂದು ಹುಡುಗಿಯ ಜೊತೆ ಅಫೇರ್ ಇತ್ತು. ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ, ಆದರೆ ಅವಳು ನನಗೆ ಮೋಸ ಮಾಡಿದಳು. ನಾನು ಅವಳನ್ನು ಬಿಟ್ಟು ಬಿಟ್ಟೆ. ಅವಳು ನನ್ನನ್ನು ಬಿಟ್ಟಾಗ ನಾನು ಕಣ್ಣೀರು ಹಾಕಲಿಲ್ಲ. ನೀನು ನಿನ್ನ ಮೊದಲ ಪತಿಯ ಬಗ್ಗೆ ನನ್ನ ಬಳಿ ಮಾತನಾಡಬೇಡ. ನನ್ನ ಮಾತು ಕೇಳಿ ಶ್ರುತಿ ಸುಮ್ಮನಾದಳು ಮತ್ತು ಅವಳು ಹೇಳಿದಳು, ನೀವು ನನ್ನಲ್ಲಿ ಸುಳ್ಳು ಏಕೆ ಹೇಳಿದಿರಿ? ನಿಮ್ಮ ಜೀವನದಲ್ಲಿ ಪ್ರಥಮ ಮತ್ತು ಕೊನೆಯ ಹುಡುಗಿ ನಾನೇ ಎಂದು ನಾನು ತಿಳಿದುಕೊಂಡಿದ್ದೆ. ನನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ನೀನು ಪ್ರೀತಿಸಿಲ್ಲ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ನೀವು ಪ್ರೀತಿ ಮಾಡಿದ್ದೀರಿ. ಆದರೂ ನೀವು ನನ್ನೊಂದಿಗೆ ಇಷ್ಟೊಂದು ಜಗಳವಾಡುತ್ತಿದ್ದೀರಿ. ಆ ಹುಡುಗಿಯಂತೂ ನಿಮಗೆ ಮೋಸ ಮಾಡಿದಳು, ಆದರೆ ನಾನಂತೂ ನಿಮಗೆ ಯಾವುದೇ ಮೋಸವನ್ನು ಮಾಡಿಲ್ಲ. ನಾನಂತೂ ನಿಮ್ಮ ಜೊತೆ ತುಂಬ ಸೀರಿಯಸ್ ಆಗಿದ್ದೆ. ಆದರೂ ನೀವು ನನ್ನೊಂದಿಗೆ ಈ ರೀತಿಯ ಮಾತನಾಡುತ್ತಿದ್ದೀರಿ. ಆಗ ನಾನು ಹೇಳಿದೆ, ನೀನು ಏನಾದರೂ ತಿಳಿದುಕೋ, ಆದರೆ ನಿನ್ನ ಮೊದಲ ಪತಿಯ ವಿಷಯ ನಿನ್ನ ಬಾಯಲ್ಲಿ ಬರಬಾರದು. ಏಕೆಂದರೆ ಈಗ ನೀನು ನನ್ನೊಂದಿಗೆ ಮದುವೆಯಾಗಿದ್ದೀಯಾ. ಈಗ ನೀನು ನನ್ನ ಧರ್ಮಪತ್ನಿ ಮತ್ತು ನೀನು ಈಗ ನಿನ್ನ ಮೊದಲ ಪತಿಯೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಏನೂ ಉಳಿದಿಲ್ಲ. ಅವರು ಈ ಲೋಕವನ್ನು ಬಿಟ್ಟು ಹೋದರು. ಒಂದು ವೇಳೆ ಇನ್ನು ಮುಂದೆ ನೀನು ನಿನ್ನ ಮೊದಲ ಪತಿಯ ಹೆಸರನ್ನು ತೆಗೆದುಕೊಂಡರೆ ನೀನು ನನ್ನ ದ್ವೇಷಿಸುತ್ತೀಯಾ ಎಂದು ತಿಳಿದುಕೊಳ್ಳುತ್ತೇನೆ. ಆನಂತರ ನಿನಗೂ ಮತ್ತು ನನ್ನ ಮೊದಲ ಗರ್ಲ್ ಫ್ರೆಂಡ್ಗೂ ಯಾವುದೇ ವ್ಯತ್ಯಾಸ ಉಳಿಯುವುದಿಲ್ಲ. ಅವಳು ಹೇಳತೊಡಗಿದಳು, ನಿಮ್ಮ ಮಾತಿನ ಅರ್ಥವೇನು? ಈ ಪ್ರಪಂಚದಲ್ಲಿ ಇರದ ಮನುಷ್ಯನಿಗೆ ನಾನು ಮೋಸ ಮಾಡುತ್ತಿದ್ದೇನೆಯೇ? ಆಗ ನಾನು ಹೇಳಿದೆ, ಮತ್ತೊಮ್ಮೆ ನೀನು ನಿನ್ನ ಮೊದಲ ಪತಿಯ ಹೆಸರನ್ನು ತೆಗೆದುಕೊಂಡರೆ ನೀನು ನನಗೆ ಕಷ್ಟ ಕೊಡುತ್ತೀಯ ಎಂದು ತಿಳಿದುಕೊಳ್ಳುತ್ತೇನೆ. ಈಗ ನನ್ನ ಹೆಂಡತಿ ಮುಂದೆ ಎಂದೂ ಅವನ ಹೆಸರನ್ನು ತೆಗೆದುಕೊಂಡಿರಲಿಲ್ಲ, ಆದರೆ ನನ್ನಿಂದ ದೂರ ದೂರ ಇರತೊಡಗಿದಳು. ನನ್ನ ಕಡೆಗೆ ಅವಳ ಲಕ್ಷ್ಯ ಇರಲಿಲ್ಲ. ನನ್ನೊಂದಿಗೆ ಮಾತು ಕೂಡ ಆಡುತ್ತಿರಲಿಲ್ಲ. ಮೊದಲಿನಂತೆ ಅವಳು ನನ್ನೊಂದಿಗೆ ರಿಯಾಕ್ಟ್ ಮಾಡುತ್ತಿರಲಿಲ್ಲ. ತನ್ನ ಅಂತರಾಳದ ಮಾತುಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿರಲಿಲ್ಲ. ಹೆಣ್ಣಿನ ಈ ಮೌನವೇ ದೊಡ್ಡ ಬಿರುಗಾಳಿ ಬೀಸುವ ಮುನ್ಸೂಚನೆಯನ್ನು ನೀಡುತ್ತದೆ. ಒಬ್ಬಳು ಖುಷಿಯಾಗಿರುವ ಹೆಂಗಸು ಎಂದೂ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ. ಯಾವ ಹೆಂಗಸು ಗಂಭೀರವಾಗಿ ಸುಮ್ಮನೆ ಕುಳಿತುಕೊಳ್ಳುತ್ತಾಳೋ ಒಂದು ಅವಳು ಖುಷಿಯಾಗಿಲ್ಲ, ಅಥವಾ ಅವಳ ಮೌನದ ಹಿಂದೆ ಏನೋ ಒಂದು ದೊಡ್ಡ ಕಾರಣ ಅಡಗಿರಬೇಕು ಎಂದೇ ಇದರ ಅರ್ಥವಾಗಿದೆ. ಈಗ ನನ್ನ ಹೆಂಡತಿ ಕುಳಿತಲ್ಲೇ ಯಾವುದೋ ಯೋಚನೆಯಲ್ಲಿ ಮಗ್ನಳಾಗಿರುತ್ತಿದ್ದಳು. ಆಗ ನಾನು ಅವಳು ತನ್ನ ಮೊದಲ ಪತಿಯ ಯೋಚನೆಯಲ್ಲಿ ಮುಳುಗಿದ್ದಾಳೆ ಎಂದುಕೊಂಡಿದ್ದೆ. ಅವಳ ಆ ಗಂಡನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದನು. ಇದೇ ರೀತಿ ಸಮಯ ಉರುಳುತ್ತಿತ್ತು. ಒಂದು ದಿನ ನನ್ನ ಪತ್ನಿಯ ಆರೋಗ್ಯ ಆಕಸ್ಮಿಕವಾಗಿ ಕೆಟ್ಟಿತ್ತು. ಅವರ ಬಳಿ ನನ್ನ ಪತ್ನಿಯ ಟ್ರೀಟ್ಮೆಂಟ್ ಶುರುವಾಗಿತ್ತು. ನಾನು ಅರ್ಜೆಂಟಲ್ಲಿ ಈ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೆ. ಈ ಡಾಕ್ಟರ್ ಹೇಳಿದರು, ಇವಳಿಗೆ ಡೆಲಿವರಿ ಟೈಮ್ ಬಂದಿದೆ, ಇವಳಿಗೆ ಆಪರೇಷನ್ ಮಾಡಬೇಕಾಗಬಹುದು. ಆಗ ನಾನು ಡಾಕ್ಟರ್ಗೆ ಕೇಳಿದೆ, ಮಗು ನಾರ್ಮಲ್ ಆಗಿ ಜನಿಸುವುದಿಲ್ಲವೇ? ಇಲ್ಲ, ನಾರ್ಮಲ್ ಡೆಲಿವರಿ ಆಗುವುದಿಲ್ಲ. ಇವಳಿಗೆ 9 ತಿಂಗಳು ತುಂಬಿ ಕೆಲವು ದಿನಗಳಾಗಿವೆ. ನಾನು ಡಾಕ್ಟರ್ನ ಈ ಮಾತು ಕೇಳಿ ತುಂಬ ಚಿಂತೆಗೊಳಗಾದೆ. ಇದು ಈ ರೀತಿಯಾಗಲು ಹೇಗೆ ಸಾಧ್ಯ? ಇದರಲ್ಲಿ ಏನೋ ವಿಷಯ ಅಡಗಿದೆ. ಆಗ ಡಾಕ್ಟರ್ ಹೇಳಿದರು, ಮದುವೆ ಜನವರಿಯಲ್ಲಿ ಆದರೆ ಫೆಬ್ರವರಿಯಲ್ಲಿ ಪ್ರೆಗ್ನೆಂಟ್ ಆಗಿರಬೇಕೆಂದೇನೂ ಇಲ್ಲ. ಕೆಲವು ಹೆಂಗಸರು ಬೇಗ ಪ್ರೆಗ್ನೆಂಟ್ ಆಗುತ್ತಾರೆ. ಇದು ಮಾತನಾಡುವ ಸಮಯವಲ್ಲ. ನೀವು ಹಣವನ್ನು ರೆಡಿ ಮಾಡಿಕೊಳ್ಳಿ. ಈಗ ಬೇಗ ಆಪರೇಷನ್ ಮಾಡಬೇಕು, ಇಲ್ಲವೆಂದರೆ ಮಗುವಿಗೆ ತೊಂದರೆ ಇದೆ, ಮಗುವಿನ ಜೀವಕ್ಕೆ ಅಪಾಯವಿದೆ. ನಾನು ಬೇಗ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಪೂರ್ಣಗೊಳಿಸಿದೆ. ನನ್ನ ಪತ್ನಿಗೆ ಆಪರೇಷನ್ ಆಯಿತು. ನನ್ನ ಪತ್ನಿ ಆರೋಗ್ಯವಾಗಿದ್ದಳು. ಅವಳನ್ನು ಆಪರೇಷನ್ ರೂಮಿನಿಂದ ಕೋಣೆಗೆ ಕರೆದುಕೊಂಡು ಬಂದಿದ್ದರು. ಆದರೆ ಮಗುವನ್ನು 24 ಗಂಟೆಗಾಗಿ ಮಷಿನ್ನಲ್ಲಿ ಇಟ್ಟಿದ್ದರು. ಮಗುವಿನ ಆರೋಗ್ಯ ಸರಿಯಾಗಿರಲಿಲ್ಲ. ಡಾಕ್ಟರ್ ಹೇಳಿದರು, 24 ಗಂಟೆ ನಂತರ ಮಗುವನ್ನು ಮಷಿನಿಂದ ಹೊರತೆಗೆಯಲಾಗುವುದು. ನನ್ನ ಹೆಂಡತಿ ತನ್ನ ಮಗುವಿಗಾಗಿ ತುಂಬ ಚಿಂತಿತಳಾಗಿದ್ದಳು. ನಾನು ಅವಳಿಗೆ ಸಮಾಧಾನಪಡಿಸಿದೆ, ನೀನೇನು ಚಿಂತೆ ಮಾಡಬೇಡ, ನಮ್ಮ ಮಗುವು ಆರೋಗ್ಯವಾಗಿದೆ. ಭಗವಂತನ ದಯೆಯಿಂದ ನಾಳೆವರೆಗೂ ಅದು ಆರೋಗ್ಯವಾಗುತ್ತದೆ. ಭಗವಂತನು ನಿನಗೆ ಮಗನನ್ನು ನೀಡಿದ್ದಾನೆ. ನೀನು ಮಗುವಿಗೆ ಏನು ಹೆಸರಿಡಬೇಕೆಂದು ಯೋಚಿಸಿದ್ದೀಯಾ? ಆಗ ಅವಳು ನನ್ನ ಮಾತನ್ನು ತಡೆದು ಹೇಳಿದಳು, ನಾನು ಇವರ ಹೆಸರನ್ನು ಅವಳು ಯಾವುದೋ ಹೆಸರನ್ನು ಹೇಳಲು ಪ್ರಯತ್ನಿಸಿದಳು. ಆದರೆ ಹೇಳುತ್ತಾ ನಿಲ್ಲಿಸಿದಳು. ಆಗ ನನಗನಿಸಿತು, ಅವಳು ತನ್ನ ಮೊದಲ ಪತಿಯ ಹೆಸರನ್ನು ಇಡಲು ಇಷ್ಟಪಟ್ಟಿದ್ದಾಳೆ ಎಂದು ನನಗೆ ಅನಿಸಿತು.
ಆದರೆ ಅವಳು ಸುಮ್ಮನಾದಳು. ಯಾವಾಗ ನರ್ಸ್ ಮಗುವನ್ನು ತೆಗೆದುಕೊಂಡು ಬಂದಳೋ ನಾನು ಮಗುವನ್ನು ನೋಡಿ ದಂಗಾಗಿ ಹೋದೆ. ಆ ಮಗುವಿನ ಬಣ್ಣ ತುಂಬ ಕಪ್ಪಾಗಿತ್ತು. ನನ್ನ ಪತ್ನಿಯೂ ಸಹ ತುಂಬ ಬಿಳಿ ಬಣ್ಣದವಳಾಗಿದ್ದಳು. ತುಂಬ ಸುಂದರವಾಗಿದ್ದಳು. ನಾನು ಸಹ ತುಂಬ ಸುಂದರವಾಗಿದ್ದೆ. ಆದರೆ ಈ ಮಗುವಿನ ಬಣ್ಣ ಹೇಗೆ ಕಪ್ಪಾಯಿತು? ಆಗ ಡಾಕ್ಟರ್ ಹೇಳಿದರು, ಮಕ್ಕಳಂತೂ ಬಣ್ಣವನ್ನು ಬದಲಾಗಿ ಹುಟ್ಟುತ್ತಾರೆ. ನಾವು ಮಗುವನ್ನು ಎತ್ತಿಕೊಂಡು ಮನೆಗೆ ಬಂದ ತಕ್ಷಣ ಟಾಮಿಯು ಜೋರಾಗಿ ಬೊಗಳುತ್ತಾ ನಮ್ಮ ಬಳಿ ಓಡಿ ಬಂದನು ಮತ್ತು ಜೋರಾಗಿ ಬೊಗಳಲು ಶುರು ಮಾಡಿದನು. ಆಗ ನಾನು ಶ್ರುತಿಗೆ ಹೇಳಿದೆ, ಇದೇನು ಮಾಡುತ್ತಿದೆ? ಇದನ್ನು ಮಗುವಿನಿಂದ ದೂರವಿಡು. ಇದು ಮಗುವಿಗೆ ಏನಾದರೂ ತೊಂದರೆ ಮಾಡಬಹುದು. ನಾನು ತುಂಬ ಚಿಂತೆಗೀಡಾದೆ. ಆದರೆ ಶ್ರುತಿ ನಗತೊಡಗಿದಳು ಮತ್ತು ಹೇಳಿದಳು, ಟಾಮಿಗೆ ತುಂಬ ಖುಷಿಯಾಗಿದೆ. ನಾನು ತುಂಬ ದಿನಗಳಾದ ಮೇಲೆ ಟಾಮಿ ಈ ರೀತಿ ಖುಷಿಯಾಗಿರುವುದನ್ನು ನೋಡಿದೆ. ಅವನು ಯಾವಾಗ ಈ ರೀತಿ ಕುಣಿದಾಡುತ್ತಿದ್ದನೆಂದರೆ ನನ್ನ ಪತಿ ಮನೆಗೆ ಬಂದಾಗ ಈ ರೀತಿ ಕುಣಿದಾಡುತ್ತಿದ್ದ. ಇಂದು ಮಗು ಮನೆಗೆ ಬರುತ್ತಿದ್ದಂತೆ ಅವನು ಪುನಃ ಆ ರೀತಿ ಖುಷಿಯಿಂದ ಕುಣಿದಾಡಲು ಶುರು ಮಾಡಿದ್ದಾನೆ. ಶ್ರುತಿಯು ಸಹ ಇಂದು ತುಂಬ ನಗುತ್ತಿದ್ದಳು. ಅವಳು ಏಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ಎಂದು ನಾನು ಅವರಿಬ್ಬರನ್ನು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದೆ. ನನಗೆ ಮಗುವನ್ನು ನೋಡಿದಾಗ ನನಗೆ ಯಾಕೋ ಗೊತ್ತಿಲ್ಲ, ಅದು ನನ್ನದು ಎಂದು ಅನಿಸುತ್ತಿರಲಿಲ್ಲ. ಒಮ್ಮೊಮ್ಮೆ ಗಂಡಸರಿಗೆ ಚಿಕ್ಕ ಮಕ್ಕಳೆಂದರೆ ಇಷ್ಟವಾಗುವುದಿಲ್ಲ. ನನಗೂ ಹಾಗೆ ಆಗಿರಬೇಕು ಅಂದುಕೊಂಡೆ. ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ, ಮಾತನಾಡಲು ಶುರು ಮಾಡಿದ ಮೇಲೆ, ತುಂಟಾಟ ಆಡುತ್ತಿದ್ದರೆ, ಆಟವಾಡುತ್ತಿದ್ದರೆ ಆಗ ಕೆಲವು ಗಂಡಸರಿಗೆ ಮಕ್ಕಳ ಮೇಲೆ ಪ್ರೀತಿ ಹುಟ್ಟುತ್ತದೆ. ಆದರೆ ನನಗಂತೂ ಈ ಮಗುವಿನ ಮೇಲೆ ಸ್ವಲ್ಪವೂ ಇದು ನನ್ನ ಮಗು ಎಂಬ ಭಾವನೆ ಬರುತ್ತಿರಲಿಲ್ಲ ಮತ್ತು ಯಾವುದೇ ತಂದೆಯಾದ ಫೀಲಿಂಗ್ ಬರುತ್ತಿರಲಿಲ್ಲ. ಹಾಗೆ ನೋಡಿದರೆ ಇದು ನನ್ನ ಮೊದಲ ಮಗುವಾಗಿತ್ತು. ಇದು ನನ್ನ ಮತ್ತು ಶ್ರುತಿಯ ಪ್ರೀತಿಯ ಸಂಕೇತವಾಗಿತ್ತು. ಆದರೆ ನನ್ನ ಪತ್ನಿ ತುಂಬ ಖುಷಿಯಾಗಿದ್ದಳು. ನಾನು ಅವಳಿಗೆ ಪದೇ ಪದೇ ಹೇಳುತ್ತಿದ್ದೆ, ಈ ಮಗುವಿಗೆ ಒಂದು ಹೆಸರು ಇಡು. ನಾವು ಈ ಮಗುವಿಗೆ ಸೂರ್ಯ ಎಂದು ಇಡೋಣ. ನನಗೆ ಈ ಹೆಸರು ತುಂಬ ಇಷ್ಟ. ಹಳ್ಳಿಯಲ್ಲಿ ನನ್ನ ತಂದೆ ನಾನು ಚಿಕ್ಕವನಾಗಿದ್ದಾಗ ಇದೇ ಹೆಸರಿನಿಂದ ಕರೆಯುತ್ತಿದ್ದರು. ಅವಳು ನನ್ನ ಮಾತಿಗೆ ಮತ್ತೊಮ್ಮೆ ಮೌನಿಯಾದಳು. ಒಂದು ದಿನ ಅಚಾನಕ್ಕಾಗಿ ಮಗುವಿನ ಆರೋಗ್ಯ ಕೆಟ್ಟಿತ್ತು. ನನ್ನ ಪತ್ನಿಯ ಆಪರೇಷನ್ ಆಗಿತ್ತು. ಆದ್ದರಿಂದ ಅವಳು ಪದೇ ಪದೇ ಮನೆಯಿಂದ ಹೊರ ಹೋಗಲು ಆಗುತ್ತಿರಲಿಲ್ಲ. ಆಗ ನಾನು ಹೇಳಿದೆ, ನೀನೇನು ಚಿಂತೆ ಮಾಡಬೇಡ, ನಾನು ಇವನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇನೆ. ಡಾಕ್ಟರ್ ಇಲ್ಲೇ ಸಮೀಪದಲ್ಲಿದ್ದಾರೆ. ಆಗ ಅವಳು ಹೇಳಿದಳು, ಹುಷಾರಾಗಿ ಕರೆದುಕೊಂಡು ಹೋಗು ಮತ್ತು ಟಾಮಿಯನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ನಾನು ಹೇಳಿದೆ, ಟಾಮಿಯನ್ನು ಏಕೆ ಕರೆದುಕೊಂಡು ಹೋಗಬೇಕು? ನಾನು ಟಾಮಿಯನ್ನು ಕಂಟ್ರೋಲ್ ಮಾಡಬೇಕಾ ಅಥವಾ ಈ ಮಗುವನ್ನು ನೋಡಿಕೊಳ್ಳಬೇಕಾ ಎಂದು ಹೇಳಿ ಸದ್ಯಕ್ಕೆ ನಾನು ಡಾಕ್ಟರ್ ಬಳಿ ಹೋದೆ. ಡಾಕ್ಟರ್ ಹೇಳಿದರು, ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ. ಚಿಕ್ಕ ಮಕ್ಕಳಿಗೆ ಒಮ್ಮೊಮ್ಮೆ ಈ ರೀತಿ ಆಗುತ್ತದೆ. ನಾನು ಮಗುವಿನ DNA ಟೆಸ್ಟ್ ಮಾಡಲು ಇಚ್ಛಿಸಿದ್ದೆ. ನಾನು ಡಾಕ್ಟರ್ ಬಳಿ ಈ ವಿಷಯವನ್ನು ಹೇಳಿದಾಗ ಅವರು ಇದನ್ನು ಕೇಳಿ ದಂಗಾಗಿದ್ದರು. ಆದರೆ ಡಾಕ್ಟರ್ ನನ್ನ ಪರಿಚಯದವರಾಗಿದ್ದರಿಂದ ಇದನ್ನು ಒಪ್ಪಿಕೊಂಡರು. ಅವರು ಹೇಳಿದರು, ಸರಿ, DNA ಟೆಸ್ಟ್ ಮಾಡೋಣ. ಒಂದು ಚಿಕ್ಕ ಟೆಸ್ಟ್ ಇರುತ್ತದೆ. ಆದರೆ ನಿಮಗೆ 2 ದಿನದ ನಂತರ ರಿಪೋರ್ಟ್ ದೊರೆಯುತ್ತದೆ. ಆಗ ನಾನು ಸರಿ ಎಂದು ಟೆಸ್ಟ್ ಮಾಡಿಸಿದೆ. ಮಗುವನ್ನು ಮನೆಗೆ ಮರಳಿ ಕರೆತಂದೆ. ಮಗು ಈಗ ಮೊದಲಿಗಿಂತಲೂ ಆರೋಗ್ಯವಾಗಿತ್ತು. ಮಗು ಬಂದಾಗಿನಿಂದಲೂ ಶ್ರುತಿ ನನ್ನ ಕಡೆ ನೋಡುತ್ತಿರಲಿಲ್ಲ. ಮೊದಲು ಅವಳು ತನ್ನ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದಳು. ಕೇವಲ ಮದುವೆಯ ಆರಂಭಿಕ ದಿನಗಳಲ್ಲಿ ಮಾತ್ರ ಅವಳು ನನ್ನ ಜೊತೆ ಚೆನ್ನಾಗಿದ್ದಳು ಮತ್ತು ನನ್ನನ್ನು ಅಪ್ಪಿಕೊಂಡು ಕಣ್ಮುಚ್ಚಿಕೊಳ್ಳುತ್ತಿದ್ದಳು. ಈಗ ನನಗೆ ಅರ್ಥವಾಗುತ್ತಿದೆ. ಬಹುಶಃ ಅವಳು ನನ್ನನ್ನು ಅಪ್ಪಿಕೊಂಡು ತನ್ನ ಮೊದಲ ಪತಿಯ ನೆನಪು ಮಾಡಿಕೊಳ್ಳುತ್ತಿದ್ದಳು. ನನ್ನ ಹಣೆಬರಹ ಇಷ್ಟೊಂದು ಕೆಟ್ಟದಾಗಲು ಹೇಗೆ ಸಾಧ್ಯ ಎಂದು ನನಗೆ ಒಂದು ಅರ್ಥವಾಗಲಿಲ್ಲ. ಈ ಹುಡುಗಿಯಿಂದಾಗಿ ನನ್ನ ತಂದೆ ತಾಯಿಗಳ ಆಸೆಗೂ ಸಹ ನಾನು ತಣ್ಣೀರು ಎರಚಿದೆ. ಅವಳು ಏನು ಹೇಳಿದ್ದಳೋ ನಾನು ಅದನ್ನೇ ಮಾಡಿದೆ. ಈಗ ನಾನು ಈ ಮಗುವನ್ನು ಸಹ ಯಾವಾಗಲೂ ಸಂಶಯ ದೃಷ್ಟಿಯಿಂದಲೇ ನೋಡುತ್ತಿದ್ದೆ. ಇದರಲ್ಲಿ ಏನು ರಹಸ್ಯ ಅಡಗಿದೆ ಎಂದು ನನ್ನ ಮನ ಯೋಚಿಸುತ್ತಿತ್ತು. ಈ ಮಗು ಗರ್ಭಧರಿಸಿದಾಗಿನಿಂದಲೂ ಟಾಮಿ ಇದನ್ನು ನೋಡಿ ಜೋರಾಗಿ ಬೊಗಳುತ್ತಿದ್ದನು. ಯಾವಾಗ ಮಗು ಹುಟ್ಟಿತೋ ಅಂದಿನಿಂದ ಟಾಮಿಯ ಬಿಹೇವಿಯರ್ ತುಂಬ ಒಳ್ಳೆಯದಾಗತೊಡಗಿತ್ತು. ಆ ಮಗುವಿನ ಹಿಂದೆ ಮುಂದೆ ಓಡಾಡುತ್ತಿದ್ದ, ಮಗುವಿನೊಂದಿಗೆ ಆಟವಾಡುತ್ತಿದ್ದ, ಕುಣಿದಾಡುತ್ತಿದ್ದ. ನನ್ನ ಪತ್ನಿ, ಮಗ ಮತ್ತು ಟಾಮಿ ಈ ಮೂವರು ಆಟವಾಡುತ್ತಿರುವುದನ್ನು ನೋಡಿ ಇವರಿಗೆ ನಾನು ಏನೂ ಅಲ್ಲ, ನಾನೊಬ್ಬನೇ ಬೇರೆ ಎಂದು ಅನ್ನಿಸುತ್ತಿತ್ತು. ಯಾವಾಗಲೂ ತನ್ನ ಮಗನನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. 2 ದಿನದ ನಂತರ ಡಾಕ್ಟರ್ ನನಗೆ ಕಾಲ್ ಮಾಡಿ ಹೇಳಿದರು, ನಿಮ್ಮ DNA ರಿಪೋರ್ಟ್ ಬಂದಿದೆ. ನೀವು ಬಂದು ತೆಗೆದುಕೊಂಡು ಹೋಗಿ. ಈಗ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ನಾನು ರಿಪೋರ್ಟ್ ತರಲು ಬಯಸಿದ್ದೆ. ಆದರೆ ಕೆಲವೊಮ್ಮೆ ರಿಪೋರ್ಟ್ ನೋಡಲೇಬಾರದು ಎಂದು ಯೋಚಿಸುತ್ತಿದ್ದೆ. ನಾನು ನನ್ನ ಹೆಂಡತಿಯ ಮೇಲೆ ಸಂಶಯ ಪಡಬಾರದು. ಆದರೆ ನನ್ನ ಗಂಡಸ್ತನ ಮುಂದೆ ಬಂದಿತ್ತು ಮತ್ತು ನಾನು ರಿಪೋರ್ಟ್ ತರಲು ಹೋದೆ. ನಾನು ರಿಪೋರ್ಟ್ ನೋಡಿ ದಂಗಾಗಿ ಹೋದೆ. ಟಾಮಿ ಮಗು ಹೊಟ್ಟೆಯಲ್ಲಿರುವಾಗ ಏಕೆ ಅಷ್ಟೊಂದು ಜೋರಾಗಿ ಬೊಗಳುತ್ತಿದ್ದ ಎಂದು ನನಗೆ ಈಗ ಗೊತ್ತಾಯಿತು. ಆ ಮಗು ಬಂದಾಗಿನಿಂದಲೂ ಟಾಮಿ ಏಕೆ ಖುಷಿಯಾಗಿದ್ದನು? ಏಕೆಂದರೆ ಆ ಮಗುವಿನ ತಂದೆ ನಾನಾಗಿರಲಿಲ್ಲ, ಬದಲಾಗಿ ಶ್ರುತಿಯ ಮೊದಲ ಪತಿಯಾಗಿದ್ದನು. ಅವನು ಮರಣ ಹೊಂದಿದಾಗ ಶ್ರುತಿ ಗರ್ಭಿಣಿಯಾಗಿದ್ದಳು. ನಾನು ಶ್ರುತಿಯನ್ನು ಭೇಟಿಯಾದ 1 ತಿಂಗಳ ಮೊದಲೇ ಅವಳ ಗಂಡನ ಸಾವಾಗಿತ್ತು. ಅವಳ ಗಂಡ ಸತ್ತು 1 ವರ್ಷವಾಗಿದೆ ಎಂದು ಅವಳು ನನ್ನಲ್ಲಿ ಸುಳ್ಳು ಹೇಳಿದ್ದಳು. ಅದಾದ ಕೆಲವು ಸಮಯದ ನಂತರ ನಾನು ಅವಳೊಂದಿಗೆ ಮದುವೆ ಮಾಡಿಕೊಂಡಿದ್ದೆ.
ಬಹುಶಃ ನನ್ನ ಹೆಂಡತಿಗೂ ಇದರ ಬಗ್ಗೆ ಗೊತ್ತಿರಲಿಲ್ಲ. ಆದ್ದರಿಂದಲೇ ಮದುವೆಯಾದ ಮೇಲೆ ಟಾಮಿ ಪದೇ ಪದೇ ಶ್ರುತಿಯನ್ನು ನೋಡಿ ಬೊಗಳುತ್ತಿದ್ದನು. ಬಹುಶಃ ಶ್ರುತಿಗೆ ಮಗುವಾಗುವುದೆಂದು ಟಾಮಿಗೆ ಗೊತ್ತಿತ್ತು. ಆ ಮಗು ಟಾಮಿಯ ಮಾಲೀಕನ ಮಗುವಾಗಿತ್ತು. ಆದ್ದರಿಂದ ನನ್ನ ಪತ್ನಿ ಹೇಳಿದ ಹಾಗೆ ಈ ಮಗು ಮನೆಯೊಳಕ್ಕೆ ಬಂದಾಗ ತನ್ನ ಮಾಲೀಕನೇ ಬಂದ ಹಾಗೆ ಟಾಮಿ ಖುಷಿಯಾಗಿತ್ತು. ಅದು ನನ್ನ ಪತ್ನಿಯ ಮೊದಲ ಪತಿಯ ಮಗುವಾಗಿದೆ. ಆದ್ದರಿಂದಲೇ ನನ್ನ ಹೆಂಡತಿ ಈ ಮಗುವಿಗೆ ಇಲ್ಲಿಯವರೆಗೆ ಹೆಸರನ್ನು ಸಹ ಇಟ್ಟಿಲ್ಲ. ಇಂದು ನಾನು ಮನೆಗೆ ಬಂದಾಗ ಗಂಭೀರವಾಗಿ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದೆ. ನನ್ನ ಸಾಮಾನುಗಳನ್ನು ನೋಡಿ ಶ್ರುತಿ ನನ್ನಲ್ಲಿ ಕೇಳಿದಳು, ಏನು ವಿಷಯ, ಎಲ್ಲಾದರೂ ಹೋಗುತ್ತಿದ್ದೀರಾ? ಆಗ ನಾನು ಹೇಳಿದೆ, ಹೋಗುತ್ತಿದ್ದೇನೆ, ಮತ್ತೆಂದು ಮರಳಿ ಬರುವುದಿಲ್ಲ. ಆಗ ಅವಳು ಹೇಳಿದಳು, ನಿಮ್ಮ ಮಾತಿನ ಅರ್ಥವೇನು ಎಂದಾಗ ನಾನು ಅವಳಿಗೆ DNA ರಿಪೋರ್ಟ್ ತೋರಿಸಿ ಎಲ್ಲವನ್ನು ಹೇಳಿದೆ. ಆಗ ನಾನು ಹೇಳಿದೆ, ಅಷ್ಟೇ, ನನ್ನ ಬಳಿ ಒಂದು ಪ್ರಶ್ನೆ ಇದೆ. ಆ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ನೀಡು. ಈ ಪ್ರಶ್ನೆಯ ಮೇಲೆ ನಮ್ಮಿಬ್ಬರ ಜೀವನ ನಿಂತಿದೆ. ನಿನಗೆ ಇದರ ಬಗ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿಲ್ಲದಿದ್ದರೆ ನಾನು ನಿನ್ನ ಜೊತೆ ಇರುತ್ತೇನೆ ಮತ್ತು ಈ ಮಗುವನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ಇಡೀ ಜೀವನ ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಒಂದು ವೇಳೆ ನಿನಗೆ ಈ ವಿಷಯ ಗೊತ್ತಿದ್ದು ನೀನು ನನ್ನ ಬಳಿ ಸುಳ್ಳು ಹೇಳಿದ್ದರೆ ನಾನು ಬೇರೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ನೋಡು, ಇವತ್ತು ನೀನು ಸುಳ್ಳು ಹೇಳಬೇಡ, ಸತ್ಯವನ್ನೇ ಹೇಳು. ಏನು ಆಗುವುದಿದ್ದರೂ ಅದು ಸತ್ಯವೇ ಆಗುತ್ತದೆ. ಈ ಮೊದಲು ಸಹ ನಮ್ಮ ನಡುವೆ ತುಂಬ ಸುಳ್ಳುಗಳಿದ್ದವು. ನಾನು ನಿನಗೆ ಕೆಲವು ಸುಳ್ಳುಗಳನ್ನು ಹೇಳಿದ್ದೆ. ಆದರೆ ನೀನು ಸುಳ್ಳು ಹೇಳಬಹುದು ಎಂದು ನಾನು ನಿರೀಕ್ಷಿಸಲಿಲ್ಲ. ಗಂಭೀರವಾಗಿ ನನ್ನ ಪತ್ನಿ ಇದನ್ನೆಲ್ಲ ಕೇಳುತ್ತಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು ಸುರಿಯಿತು. ಆಗ ಅವಳು ಹೇಳಿದಳು, ನನಗೆ ಸಂಶಯವಿತ್ತು. ಬಹುಶಃ ನಾನು ಪ್ರೆಗ್ನೆಂಟ್ ಇರಬಹುದು. ಆದರೆ ಇದು ಇನ್ನು ಮಗು ಅಲ್ಲವೇ? ಈ ಮಗುವಿನ ಅಪ್ಪ ಈಗ ಬದುಕಿಲ್ಲ. ಇದು ಅಪ್ಪನಿಲ್ಲದ ಅನಾಥ ಮಗು. ಈ ಮಗುವಿಗೆ ನೀನು ಆಸರೆಯಾದರೆ ಭಗವಂತ ನಿನಗೆ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಾನೆ. ನಾನು ಹೇಳಿದೆ, ಭಗವಂತ ಕೇವಲ ಈ ನನ್ನ ಕಾರ್ಯಕ್ಕಾಗಿ ನನಗೆ ಒಳ್ಳೆಯದು ಮಾಡಲಾರ. ಆದರೆ ನನಗೆ ನನ್ನ ಪತ್ನಿಯಾಗುವವಳು ಕೇವಲ ನನ್ನವಳಾಗಿ ನನಗಾಗಿ ಮಾತ್ರ ಚಿಂತಿಸುವ ಪತ್ನಿಯ ಅವಶ್ಯಕತೆ ಇತ್ತು. ಆದರೆ ನೀನಂತೂ ಈಗಲೂ ನಿನ್ನ ಮೊದಲ ಪತಿಯನ್ನು ಮರೆಯಲು ಸಾಧ್ಯವಾಗಿಲ್ಲ. ಈ ಮಗು ಸಹ ಅವನದೇ ಮಗು. ನಾನು ಹೇಗೆ ನಿನ್ನ ಜೊತೆ ಇರಲಿ? ನನ್ನನ್ನು ಕ್ಷಮಿಸು. ನಾನು ಈ ಸಂಬಂಧವನ್ನು ಮುಂದುವರಿಸಲು ಇಷ್ಟಪಡುವುದಿಲ್ಲ. ಈಗ ನನ್ನ ಪತ್ನಿ ಅಳತೊಡಗಿದಳು. ಆಗ ನಾನು ಹೇಳಿದೆ, ಆ ಟಾಮಿಯಂತೂ ಒಂದು ಪ್ರಾಣಿ. ಅದಕ್ಕಂತೂ ಇದು ಮೊದಲೇ ಅರ್ಥವಾಗಿತ್ತು, ಈ ಮಗು ತನ್ನ ಮಾಲೀಕನ ಮಗು ಎಂದು. ಆದರೆ ನಾನು ಮೂರ್ಖನಾದೆ. ಕೊನೆಯವರೆಗೂ ನಾನು ಮೂರ್ಖನಾದೆ. ಒಂದು ವೇಳೆ ನಾನು ಈ ಟೆಸ್ಟ್ ಮಾಡಿಸದಿದ್ದರೆ ಬಹುಶಃ ನೀನು ಇಡೀ ಜೀವನ ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದೀಯ. ನೀನು ನನ್ನನ್ನು ಮೂರ್ಖನೆಂದು ತಿಳಿದುಕೊಂಡಿದ್ದೀಯಾ? ಇದರಿಂದ ನನಗೆ ತುಂಬ ನೋವಾಗಿದೆ. ನನ್ನ ಪತ್ನಿ ಅಳತೊಡಗಿದಳು. ನನ್ನ ಕಾಲಿಗೆ ಬಿದ್ದು ಅಳತೊಡಗಿದಳು. ನಾನು ತುಂಬ ಚಿಂತೆಗೊಳಗಾದೆ. ನಾನು ನನ್ನ ಸಾಮಾನುಗಳೆಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟು ಬಂದೆ. ಇಂದು ನಾನು ಆ ಮನೆಯಿಂದ ಹೊರಟು ನಮ್ಮ ಹಳ್ಳಿಗೆ ಬಂದು 2 ತಿಂಗಳಾಗಿವೆ. ಮತ್ತೊಮ್ಮೆ ನಾನು ಆ ಸಿಟಿಗೆ ಹೋಗಲು ಇಷ್ಟಪಡುವುದಿಲ್ಲ. ಒಂದು ವೇಳೆ ನಾನು ಅಲ್ಲಿಗೆ ಹೋದರೆ ನನಗೆ ನನ್ನ ಪತ್ನಿಯ ನೆನಪಾಗುವುದು. ಅವಳು ನನಗೆ ಮೋಸ ಮಾಡಿದ್ದಳು, ನನ್ನನ್ನು ಮೂರ್ಖನನ್ನಾಗಿ ಮಾಡಿದ್ದಳು. ನಾನು ನನ್ನ ಅಪ್ಪ ಅಮ್ಮನ ಬಳಿ ಬಂದು ಅವರಲ್ಲಿ ಕ್ಷಮೆ ಕೇಳಿದೆ. ಬಹುಶಃ ನಾನು ನನ್ನ ಅಪ್ಪ ಅಮ್ಮನ ಮನಸ್ಸು ನೋಯಿಸಿದ್ದಕ್ಕಾಗಿ ನನಗೆ ಹೀಗೆ ಆಗಿತ್ತು. ನನ್ನ ಪತ್ನಿ ಹೇಗೆ ಇದ್ದಾಳೋ ನನಗೆ ಗೊತ್ತಿಲ್ಲ. ನಾನು ಅವಳನ್ನು ಹಾಗೇ ಬಿಟ್ಟು ಬಂದಿದ್ದೆ. ನಾನು ನನ್ನ ಪತ್ನಿಗೆ ವಿಚ್ಛೇದನ ಸಹ ನೀಡಿದೆ. ನಾನು ಅವಳಿಗೆ ಡಿವೋರ್ಸ್ ನೀಡಿರುವುದು ಅವಳಿಗೆ ತುಂಬ ದುಃಖವಾಗಿತ್ತು. ಹಳ್ಳಿಗೆ ಬಂದ ಮೇಲೆ ನಾನೆಂದೂ ಆ ಕಡೆ ತಿರುಗಿ ನೋಡಲಿಲ್ಲ. ನಾನು ನನ್ನ ಅಪ್ಪ ಅಮ್ಮನಿಗೆ ಈ ವಿಷಯವನ್ನು ಹೇಳಿದಾಗ ಅವರು ಹೇಳಿದರು, ಆ ಹುಡುಗಿ ತುಂಬ ಚಾಲಾಕಿಯಾಗಿದ್ದಳು. ಅವಳು ತನ್ನ ಲಾಭಕ್ಕಾಗಿ ಯಾರನ್ನಾದರೂ ಅವರ ಅಪ್ಪ ಅಮ್ಮನಿಂದ ಬೇರೆ ಮಾಡಲು ಸಾಧ್ಯವಾದರೆ ಅವಳು ಅವಳನ್ನು ನಂಬಿದವರಿಗೂ ಮೋಸ ಮಾಡುತ್ತಾಳೆ. ಈಗ ನನಗೆ ನನ್ನ ಅಮ್ಮನ ಮಾತು ಚೆನ್ನಾಗಿ ಅರ್ಥವಾಯಿತು. ನಾನು ಈಗ ನನ್ನ ಹಳ್ಳಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕೆಲಸ ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿದೆ. ನಾನು ಸಿಟಿಗೆ ಹೋಗುವ ಅಗತ್ಯವೂ ಸಹ ಇಲ್ಲ. ನನ್ನ ಅಪ್ಪ ಅಮ್ಮನ ಆಶೀರ್ವಾದದಿಂದ ನನ್ನ ಜೀವನವೂ ಸಹ ಚೆನ್ನಾಗಿ ನಡೆಯುತ್ತಿದೆ. ಅವರು ನನಗೆ ಮತ್ತೊಂದು ಮದುವೆ ಮಾಡಲು ಸಹ ತಯಾರಿ ನಡೆಸಿದ್ದಾರೆ. ಆದರೆ ನಾನು ಈಗಲೂ ಶ್ರುತಿಯನ್ನು ಮರೆಯಲಿಲ್ಲ. ಆದರೆ ಅಪ್ಪ ಅಮ್ಮನ ಖುಷಿಗಾಗಿ ಮದುವೆ ಮಾಡಿಕೊಳ್ಳಲು ತಯಾರಾಗಿದ್ದೇನೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.